friends, welcome back to my VBR Mathematics Learning channel. So today we will discuss paper 1 TET exam paper 1 ಯಾವ ರೀತಿ ಇರುತ್ತೆ ಮ್ಯಾಥ್ಸ್ ಹಾಗೆ ಸೈನ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂತಂದರೆ ನಿಮಗೆ ಪೇಪರ್ 1ನಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ನ ಕೇಳಿದರೆ ಜಸ್ಟ್ ಫಸ್ಟ್ ಟೈಮು ಯಾರು TET ಎಕ್ಸಾಮ್ನ ತೊಗೊಂಡಿದ್ದೀರಾ ಅವ್ರಿಗೆ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅನ್ನೋದು ಗೊತ್ತಾಗಲಿ ಅನ್ನೋ ರೀತಿಗೆ ನಾನು ಈ ಪೇಪರ್ನ ತೊಗೊಂಡಿದ್ದೀನಿ. ಏನು ಒಂದು ಸೈನ್ಸ್ ಬಿಟ್ಟದಲ್ಲಿ ಯಾರೋ ಕೇಳಿದರು, ಲಾಸ್ಟ್ ಪೇಪರ್ 2 ಸೈನ್ಸ್ ನಾನು ಸಾಲ್ವ್ ಮಾಡಿದ್ದೆ. ಸೊ ಅದರಲ್ಲಿ ಪೇಪರ್ 1ಅನ್ನು ಕೂಡ ಸಾಲ್ವ್ ಮಾಡಿ ಹಾಕಿ ಅಂತ ಹೇಳಿದ್ರಿ, ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಸೊ ತುಂಬ ಇಂಪಾರ್ಟೆಂಟ್ ಆಗಿರೋದು ನಿಮಗೆ ಕ್ವಶನ್ಸ್ ಯಾವ ರೀತಿ ಕೇಳ್ಬೋದು ಅನ್ನೋದು ಒಂದು ಐಡಿಯಾ ಬರುತ್ತೆ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ಜೊತೆಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಕ್ವಶನ್ ಬಂದು ಈ ರೀತಿ ಇದೆ. ಸೊ ದ ವ್ಯಾಲ್ಯೂ ಆಫ್ 63 by 2 power 4 into 5 power 3 ಅಂತ ಇದೆ. ಸೊ ಯು ಶುಡ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ದಿಸ್. ಓಕೆ, ಸೊ ಇದೇನಿಲ್ಲ, ಜಸ್ಟ್ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋದರೆ ಇಲ್ಲಿ ಗೆಟ್ ಈಸಿಲಿ ದ ಆನ್ಸರ್. ಈಸಿ ಕ್ವಶನ್ಸೇ ಇರುತ್ತೆ ಪೇಪರ್ 1ಅಲ್ಲಿ ಆಲ್ಮೋಸ್ಟ್. ಸೊ ಪೇಪರ್ 2 ಸ್ವಲ್ಪ ಅಂದರೆ ಸಿಲೆಬಸ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಅದು ಸ್ವಲ್ಪ ಟಫ್ ಅಂತ ಅನ್ಸ್ಬೋದು. ಬಟ್ ಕಂಪೇರ್ ಟು ಪೇಪರ್ 2 ಪೇಪರ್ 1 ವಿಲ್ ಬಿ ವೆರಿ ಈಸಿ. ಓಕೆ, ಸೊ ಇದು ಜಸ್ಟ್ ಸಿಂಪ್ಲಿಫೈ ಮಾಡೋಣ, ನೋಡೋಣ ಯಾವ ರೀತಿ ಅಂತ. ಕೊಟ್ಟಿರುವಂಥ ಈಕ್ವೇಷನನ್ನು ಬರ್ಕೊಳ್ಳೋಣ. ಏನಿದೆ ಈಕ್ವೇಷನ್ನು? ಸೊ 63 ಡಿವೈಡ್ ಬೈ 2 power 4 into 5 power 3 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಜಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗೋದಷ್ಟೇ. 63ನ ಹಾಗೆ ಬರ್ಕೊಳ್ಳಿ. ಸೊ 2 power 4 ವ್ಯಾಲ್ಯೂ ಇಸ್ ಮಲ್ಟಿಪ್ಲೈ 2 4 times, ಇಲ್ಲಿ ಗೆಟ್ 16 ಇಂಟು ಮಲ್ಟಿಪ್ಲೈ 5 3 times, ಇಲ್ಲಿ ಗೆಟ್ 125. ಸೊ 63 ಡಿವೈಡ್ ಬೈ 16 ಇಂಟು 125 ಮಾಡಿದ್ರೆ ಇಲ್ಲಿ ಗೆಟ್ 2000. ಸೊ ಇವೆರಡನ್ನು ಮತ್ತೆ ಡಿವೈಡ್ ಮಾಡಿದ್ರೆ 2000ಇಂದ 63ನ ಡಿವೈಡ್ ಮಾಡಿದ್ರೆ ಇಲ್ಲಿ ಗೆಟ್ 0.035 ಏನೋ ಬರುತ್ತೆ, 0.35 ಅಂತ ಏನೋ ಆನ್ಸರ್ ಬರುತ್ತೆ. ಇವೆರಡನ್ನು ಡಿವೈಡ್ ಮಾಡಿದ್ರೆ ದಿಸ್ ಇಸ್ ದ ಫೈನಲ್ ಆನ್ಸರ್ ಫಾರ್ ದಿಸ್ ಎಕ್ಸ್ಪ್ರೆಷನ್. ಸೊ ಇದನ್ನು ಕಂಪ್ಲೀಟಾಗಿ ಸಿಂಪ್ಲಿಫೈ ಮಾಡಿದಾಗ ವಾಟ್ ಯು ವಿಲ್ ಗೆಟ್, ದಟ್ ಇಸ್ ದ ಆನ್ಸರ್. ಸೊ ಸಿ ದ ಆಪ್ಷನ್, ಯು ವಿಲ್ ಗೆಟ್ 0.035 ಎಲ್ಲಿರುತ್ತೋ ದಟ್ ಇಸ್ ಯುವರ್ ಆನ್ಸರ್ ಆಗಿರುತ್ತೆ. ನಾಟ್ 0.035, 315. ಸೊ ನಾನು ಅಲ್ಲಿ ನಾನು ಕ್ಯಾಲ್ಕುಲೇಷನ್ ಮಾಡಿಲ್ಲ, ಜಸ್ಟ್ ಹಾಗೆ ಒಂದು ಅಸಂಪ್ಷನಲ್ಲಿ ಬರ್ತೀನಿ. 0.0315 ಬರುತ್ತೆ ನೀವು ಎಕ್ಸಾಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ. ಸೊ ದಟ್ ಈಸ್ ಇನ್ ದ ಆಪ್ಷನ್ ಸಿ, ಆಪ್ಷನ್ 3, 0.0315 ಬರುತ್ತೆ. ಎರಡನ್ನೂ ಸಿಂಪ್ಲಿಫೈ ಮಾಡಿ ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ದಿಸ್ ಆನ್ಸರ್. ಸೊ ನೆಕ್ಸ್ಟ್ ಒನ್ ಈಸ್ ದ ವ್ಯಾಲ್ಯೂ ಆಫ್ cube root of 125 plus cube root of 0.008 minus cube root of 0.343 ಈಸ್ ಅಂತ ಕೇಳಿದ್ದಾರೆ. ಇದು ಕೂಡ ಅಷ್ಟೇ ಜಸ್ಟ್ ಸಿಂಪ್ಲಿಫಿಕೇಶನ್ ಆಗಿರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ ಏನು ಪ್ಲಸ್ ಮೈನಸ್ ಕೊಟ್ಟಿದ್ದಾರೋ ಅದನ್ನು ಸೈನ್ ಕೊಟ್ಟಿದ್ದಾರೋ ಅದರ ಮೂಲಕ ನೀವು ಆಪ್ರೇಷನ್ನ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಯಾವ ರೀತಿ ಮಾಡೋದನ್ನು ನೋಡೋಣ. ಫಸ್ಟ್ ಕೊಟ್ಟಿರೋವಂಥದ್ದನ್ನು ಬರ್ಕೊಳ್ಳೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ವ್ಯಾಲ್ಯೂಸ್ ಅದನ್ನು ಬರ್ಕೊಳ್ಳಿ. ಕ್ಯೂಬ್ ರೂಟ್ ಆಫ್ 125 ಮೈನಸ್ ದಿಸ್ ಇಸ್ 5 ಪ್ಲಸ್ ಕ್ಯೂಬ್ ರೂಟ್ ಆಫ್ 0.008 ಅಂತ ಇದೆ. ಸೊ ರೈಟ್ ಇಟ್ ಆಸ್ ಇಟ್ ಈಸ್, ಮೈನಸ್ ಕ್ಯೂಬ್ ರೂಟ್ ಆಫ್ 0.343 ಅಂತ ಇದೆ. ಸೊ ಕೊಟ್ಟಿರೋಂಥ ಈಕ್ವೇಷನ್ನ ಬರ್ಕೊಂಡು ಈಗ ಜಸ್ಟ್ ನೀವೇನು ಮಾಡಬೇಕು, ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ಸೊ ಇದನ್ನು ಕ್ಯೂಬ್ ರೂಟ್ ಆಫ್ 125 ಕ್ಯಾನ್ ಬಿ ರಿಟನ್ ಆಸ್ 5 ಕ್ಯೂಬ್. ಸೊ ಕ್ಯಾನ್ಸಲ್ ದಿಸ್ ಕ್ಯೂಬ್ ರೂಟ್. ಈ ಕ್ಯೂಬ್ ರೂಟ್ನ ಕ್ಯಾನ್ಸಲ್ ಮಾಡಲಿಕ್ಕೆ ನಾವು ಆದಷ್ಟು ಸಿಂಪ್ಲಿಫೈ ಮಾಡ್ತಾ ಹೋಗಿ. ಸೊ ಕ್ಯೂಬ್ ರೂಟ್ ಆಫ್ ಇದನ್ನು 0 ಡೆಸಿಮಲಲ್ಲಿ ಕೊಟ್ಟಿದ್ದಾರೆ, ಫಸ್ಟ್ ಕನ್ವರ್ಟ್ ಇಂಟು ಫ್ರ್ಯಾಕ್ಷನ್. ಸೊ ಆಫ್ಟರ್ ಡೆಸಿಮಲ್ ಎಷ್ಟು ಡಿಜಿಟ್ಸ್ನ ಮೂವ್ ಮಾಡ್ತೀರಾ ಅಂದರೆ 3 ಡಿಜಿಟ್ಸ್ನ ಮೂವ್ ಮಾಡ್ತಾಯಿದ್ದೀರಾ. ಸೊ 8 ಡಿವೈಡ್ ಬೈ, ಸೊ ಡಿನಾಮಿನೇಟರಲ್ಲಿ 1 ಪಕ್ಕ 3 zeros ಹಾಕೋಬೇಕು ಅಂದರೆ 8/1000 ಆಗುತ್ತೆ. ಸೊ ಮೈನಸ್ ಕ್ಯೂಬ್ ರೂಟ್ ಆಫ್, ಇಲ್ಲೂ ಕೂಡ 3 ಡಿಜಿಟ್ಸ್ ಇದೆ. ಸೊ 343 ಡಿವೈಡ್ ಬೈ 1000 ಆಗುತ್ತೆ. ಸೊ ಈಗ ನೀವೇನು ಮಾಡಬೇಕು, ಕ್ಯೂಬ್ ರೂಟ್ನ ಅಪ್ಲೈ ಮಾಡಿ. ಇಲ್ಲಿ ಕ್ಯೂಬ್ ರೂಟ್ ಆ್ಯಂಡ್ ಕ್ಯೂಬ್ ಗೆಟ್ ಕ್ಯಾನ್ಸಲ್ಡ್, ರಿಮೈನಿಂಗ್ ಇಸ್ 5 ಬರುತ್ತೆ. ಪ್ಲಸ್ ಕ್ಯೂಬ್ ರೂಟ್ ಆಫ್ 8 ಕ್ಯಾನ್ ಬಿ ರಿಟನ್ ಆಸ್ 2 ಕ್ಯೂಬ್ ಅಂತ ಬರ್ಕೊಬೋದು. ಡಿವೈಡ್ ಬೈ 1000 ಕ್ಯಾನ್ ಬಿ ರಿಟನ್ ಆಸ್ 10 ಕ್ಯೂಬ್ ಅಂತ ಬರ್ಕೊತೀವಿ. ಮೈನಸ್ ಕ್ಯೂಬ್ ರೂಟ್ ಆಫ್ 343 ಇದು ಕ್ಯೂಬ್ ರೂಟ್ ತೊಗೊಂಡ್ರೆ ಗೆಟ್ 7 ಕ್ಯೂಬ್, ಫ್ಯಾಕ್ಟ್ರೈಸೇಷನ್ ಮಾಡಿದ್ರೆ ಗೆಟ್ 7 ಕ್ಯೂಬ್ ಆ್ಯಂಡ್ ದಿಸ್ ಈಸ್ 10 ಕ್ಯೂಬ್ ಆಗುತ್ತೆ. ಈಗ ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್, ಸೊ ಎರಡಕ್ಕೂ ಅಪ್ಲೈ ಆಗೋದ್ರಿಂದ ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ ಗೆಟ್ ಕ್ಯಾನ್ಸಲ್ಡ್. ಸೊ ರಿಮೈನಿಂಗ್ ಈಸ್ 5 ಪ್ಲಸ್ 2/10 ಮೈನಸ್ 7/10 ಆಗುತ್ತೆ. ಸೊ ಈಗ ಜಸ್ಟ್ ಡಿವೈಡ್ ಮಾಡಿ ಆನ್ಸರ್ನ ಬರ್ಕೊಳ್ಳಿ. 5 ಪ್ಲಸ್ 2/10 ಅಂತಂದರೆ
ಡಿವೈಡ್ ಮಾಡಿದ್ರೆ ಇಲ್ಲಿ ಗೆಟ್ 0.2 ಬರುತ್ತೆ. -7ನ 10ಇಂದ ಡಿವೈಡ್ ಮಾಡಿದ್ರೆ ಇಲ್ಲಿ ಗೆಟ್ 0.7. ಸೊ ಈಗ 5 + 0.2 ಆ್ಯಡ್ ಮಾಡಿ ಆ್ಯಂಡ್ ದೆನ್ -0.7ನ ಮಾಡಿದಾಗ ವಾಟ್ ವಿಲ್ ಗೆಟ್ ಸೀದಾ ಆನ್ಸರ್. ಓಕೆ, ಸೊ 5 + 0.2 ಅಂದರೆ 5.2 ಆಗುತ್ತೆ, -0.7 ಇವೆರಡನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ವಿಲ್ ಗೆಟ್ 4.5 ಬರುತ್ತೆ ಆನ್ಸರ್. ಸೊ 4.5 ಇಸ್ ದ ಫೈನಲ್ ಆನ್ಸರ್ ಫಾರ್ ದಿಸ್ ಒನ್. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕಷ್ಟೇ. ಸೊ 4.5 ಇಟ್ ಇಸ್ ಇನ್ ದ ಆಪ್ಷನ್ ಥರ್ಡ್ ಆಪ್ಷನಲ್ಲಿ 4.5 ಇದೆ, ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ದ ಫ್ರ್ಯಾಕ್ಷನ್ ದಟ್ ಲೈಸ್ ಬಿಟ್ವೀನ್ 1/3 ಆ್ಯಂಡ್ 7/8 ಈಸ್ ಅಂತ ಕೇಳಿದ್ದಾರೆ. ಸೊ 1/3 ಹಾಗೆ 7/8 ನಡುವೆ ಇರುವಂಥ ಫ್ರ್ಯಾಕ್ಷನ್ ಯಾವುದಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ನ ನೋಡೋಕ್ಕೂ ಮುಂಚೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಡೈರೆಕ್ಟಾಗಿ ಹೇಳ್ಕೊಟ್ಬಿಡ್ತೀನಿ. ಸೊ ಫಸ್ಟ್ ಕೊಟ್ಟಿರೋಂಥ ನಂಬರ್ಸ್ ಏನಿದೆ ಫ್ರ್ಯಾಕ್ಷನ್ ನಂಬರ್ಸು 1/3 ಆ್ಯಂಡ್ 7/8 ಅಂತ ಕೊಟ್ಟಿದ್ದಾರಲ್ವ. ಸೊ ಈ ಎರಡು ನಂಬರ್ಸ್ನೂ ನೀವು ಫಸ್ಟ್ ಏನು ಮಾಡಬೇಕು, ಡೆಸಿಮಲಲ್ಲಿ ಬರ್ಕೋಬೇಕು. ಸೊ 1/3ನ ನೀವು ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ, ಸೊ 3ಇಂದ 1ನ ಡಿವೈಡ್ ಮಾಡಿದಾಗ ಸೊ 0.3333 ಬರುತ್ತೆ. ಸೊ ಕಂಟಿನ್ಯೂ ಆಗುತ್ತೆ ಇದೇ ರೀತಿ. ಸೊ ಅದೇ ರೀತಿ 7/8ನ ನೀವು ಡಿವೈಡ್ ಮಾಡಿದ್ರೆ ಡೆಸಿಮಲ್ ಕನ್ವರ್ಟ್ ಮಾಡಿದಾಗ 0.875 ಬರುತ್ತೆ. ಸೊ ಹಾಗೆ ಅವ್ರ ಆಪ್ಷನ್ಸ್ ಏನು ಕೊಟ್ಟಿದ್ದಾರಲ್ವಾ, ಸೊ 4 ಆಪ್ಷನ್ಸು. ಈಗ ಆ 4 ಆಪ್ಷನ್ಸ್ದು ನೀವೇನು ಮಾಡಬೇಕು, ಡೆಸಿಮಲ್ ಕನ್ವರ್ಟ್ ಮಾಡ್ಕೊಂಡು ನೋಡಬೇಕಾಗುತ್ತೆ. ಸೊ ಡೆಸಿಮಲ್ ಕನ್ವರ್ಟ್ ಮಾಡಿದಾಗ ಏನು ಕೊಟ್ಟಿದ್ದಾರೆ, ಫಸ್ಟ್ ಆಪ್ಷನ್ನು 1/4 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ ಇಲ್ಲಿ ಗೆಟ್ 0.25 ಆ್ಯಂಡ್ ದೆನ್ 17/24 ಅಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ 24ಇಂದ 17ನ ಡಿವೈಡ್ ಮಾಡಬೇಕಷ್ಟೇ, 0.708 ಬರುತ್ತೆ. ದೆನ್ 11/12 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕನ್ವರ್ಟ್ ಮಾಡಿದಾಗ 0.916 ಅಂತ ಇದೆ. ಆ್ಯಂಡ್ ದೆನ್ 23/24 ಇದು 4 ಆಪ್ಷನ್ಸ್ ನಿಮಗೆ ಕೊಟ್ಟಿರೋವಂಥದ್ದು. ಎಲ್ಲದನ್ನು ಡೆಸಿಮಲ್ ಕನ್ವರ್ಟ್ ಮಾಡ್ಕೊಳ್ಳಿ, ಎಕ್ಸೆಟ್ರಾ ಇದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಪುಟ್ ಡಾಟ್ಸ್ ಹಿಯರ್, ಇದು 25 ಲಾಸ್ಟ್ ಆಗುತ್ತೆ 1/4. ಓಕೆ, ಸೊ ಇಲ್ಲಿ ಕೇಳಿರೋವಂಥ ಕ್ವಶನ್ ಬಂದು ದ ಫ್ರ್ಯಾಕ್ಷನ್ ಇನ್ ಬಿಟ್ವೀನ್, ಈ ಎರಡು ನಡುವೆ ಇರುವಂಥ ಫ್ರ್ಯಾಕ್ಷನ್ ಯಾವುದು ಅಂತ ಕೇಳಿದ್ದಾರೆ. ಸೊ 0.33 ಹಾಗೆ 0.8 ಎರಡು ನಡುವೆ ಯಾವ್ದು ಬರುತ್ತೆ, 0.2 ಅಂತೂ ಬರಲ್ಲ, ಯಾಕೆಂದರೆ 0.3 ಇದೆ ಸ್ಟಾರ್ಟಿಂಗೇನೆ. ಆ್ಯಂಡ್ ದೆನ್ ಇಲ್ಲಿ 0.8 ಒಳಗಡೆ ಇರಬೇಕು, 0.3 ಮೇಲಿರಬೇಕು. ಇದು 0.9 ಇದೆ, ಇದು 0.9 ಇದೆ, ಹಾಗಾಗಿ ಇದು 0.8ಗಿಂತ ಜಾಸ್ತಿ ಇದೆ. ಹಾಗಾದರೆ 0.3 ಮತ್ತು 0.8 ನಡುವೆ ಇರುವಂಥ ಫ್ರ್ಯಾಕ್ಷನ್ ಯಾವ್ದು ಬರುತ್ತೆ, ಸೊ 0.708 ಬರುತ್ತೆ. ದಟ್ ಈಸ್ ಇನ್ ಬಿಟ್ವೀನ್ ದಿಸ್ ಫ್ರ್ಯಾಕ್ಷನ್ಸ್ ಯಾವ್ದು ಬರುತ್ತೆ, 17/24 ಬರುತ್ತೆ. ಸೊ ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಯು ಶುಡ್ ಫೈಂಡ್ ಔಟ್ ದ ಫ್ರ್ಯಾಕ್ಷನ್ ಇನ್ ಬಿಟ್ವೀನ್ ದ 2 ಫ್ರ್ಯಾಕ್ಷನ್ಸ್. ಓಕೆ, ಸೊ 17/24 ಇಟ್ ಇಸ್ ಇನ್ ದ ಆಪ್ಷನ್ 2. ಸೊ ಇಲ್ಲಿ ಆಲ್ರೆಡಿ ಬರೆದಿದ್ದಾರೆ, 17/24 is the right answer. Okay, so next one, the median of first 10, the median, you should find out the median of what, first 10 prime numbers to median na kelidare. First you collect all the 10 prime numbers. First ಏನು ಮಾಡಬೇಕು, ನೀವು collect all the 10 prime numbers. ಯಾವಾಗ ಬರುತ್ತೆ, 10 prime numbers ಬರ್ಕೊಳ್ಳಿ. ಸೊ ಫಸ್ಟ್ 10 prime numbers. ಸೊ ಫಸ್ಟ್ 10 prime numbers are ಯಾವ್ಯಾವ್ದು ಬರುತ್ತೆ, ಫಸ್ಟ್ ನಂಬರ್ ಇಸ್ 1 ಬರಲ್ಲ, 2 ಬರುತ್ತೆ, 2, 3, 5 ಆಡ್ ನಂಬರ್ಸ್ ಎಲ್ಲ ಪ್ರೈಮ್ ನಂಬರ್ಸು. ಸೊ 7, ದೆನ್ 8, 9, 10 ಬರಲ್ಲ, 11, ದೆನ್ 13, ದೆನ್ 17, ದೆನ್ 19, ದೆನ್ 23, ದೆನ್ 24 ಬರಲ್ಲ, 25 ಬರಲ್ಲ, 26 ಬರಲ್ಲ, 27 ಬರಲ್ಲ, ದೆನ್ 29. ಎಷ್ಟು ಕೇಳಿದರೆ 10 ಕೇಳಿದ್ದಾರೆ. 1, 2, 3, 4, 5, 6, 7, 8, 9, 10 ಪ್ರೈಮ್ ನಂಬರ್ಸ್ ಬರೆದಿದ್ದಾರೆ ಅಲ್ವಾ. ಸೊ ಫಸ್ಟ್ ನೀವೇನು ಮಾಡಬೇಕು, ಮೀಡಿಯನ್ನ ಫೈಂಡ್ ಔಟ್ ಮಾಡಬೇಕಿಲ್ಲಿ. ಸೊ ಮೀಡಿಯನ್ನ ಫೈಂಡ್ ಔಟ್ ಮಾಡೋದಕ್ಕೂ ಮುಂಚೆ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಎಷ್ಟಿದೆ, 10 ಇದೆ ಅಲ್ವಾ. ಸೊ 10 ಈಸ್ ಅನ್ ಈವನ್ ನಂಬರು. ಸೊ ಈವನ್ ಆಡ್ ನಂಬರ್ ಇದ್ದರೆ ಎಕ್ಸಾಕ್ಟ್ಲಿ ಮಿಡಲ್ ಒನ್ ತೊಗೊಬಿಡ್ತೀರಾ. ಬಟ್ ಈ ಥರ ನಂಬರ್ಸ್ ಈವನ್ ಆಗಿದ್ದಾಗ ಏನು ಮಾಡಬೇಕು, ಇದು ಅಸೆಂಡಿಂಗ್ ಆರ್ಡ್ರಲ್ಲಿ ಆಲ್ರೆಡಿ ಅರೇಂಜ್ ಆಗಿದೆ. ಫಸ್ಟ್ ನೀವೇನು ಮಾಡಬೇಕು, ಅಸೆಂಡಿಂಗ್ ಆರ್ಡ್ರಿಗೆ ಅರೇಂಜ್ ಮಾಡ್ಕೋಬೇಕು. ದೆನ್ ಫೈಂಡ್ ಔಟ್ ದ ನಂಬರ್ ಆಫ್ ಅಬ್ಸರ್ವೇಷನ್. ಸೊ 10 ನಂಬರ್ಸ್ ಇದೆ, ದೀಸ್ ಆರ್ ಈವನ್ ನಂಬರ್ಸ್. ಈವನ್ ನಂಬರ್ಸ್ ಆಗಿದ್ರೆ ಮೀಡಿಯನ್ ಏನು ಮಾಡ್ತೀವಿ, ಎಕ್ಸಾಕ್ಟ್ಲಿ ಇನ್ ಬಿಟ್ವೀನ್ 2 ಮಿಡಲ್ ನಂಬರ್ಸ್ನ ತೊಗೋಬೇಕು, ಅವರೇಜ್ ಆಫ್ 2 ಮಿಡಲ್ ನಂಬರ್ಸು. ಸೊ ಇಲ್ಲಿ ಈ 4 ನಂಬರ್ಸ್ನ ಬಿಟ್ಟರೆ ಎಕ್ಸಾಕ್ಟ್ಲಿ ಮಿಡಲ್ ನಂಬರ್ಸ್ ಯಾವ್ದು ಬರುತ್ತೆ, 11 ಆ್ಯಂಡ್ 13 ಬರುತ್ತೆ. ಸೊ ಇವೆರಡರದ್ದು ಅವರೇಜ್ನ ತೊಗೋಬೇಕಾಗುತ್ತೆ.
ಅವರೇಜ್ ಅಂದರೆ ಎರಡನ್ನೂ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡೋವಂಥದ್ದು. ಸೊ 11 + 13 ಅಂದರೆ 24 ಡಿವೈಡ್ ಬೈ 2 ದಟ್ ಈಸ್ ಈಕ್ವಲ್ಸ್ ಟು ಎರಡನ್ನೂ ಡಿವೈಡ್ ಮಾಡಿದ್ರೆ ಇಲ್ಲಿ ಗೆಟ್ 12. ದಿಸ್ ಇಸ್ ದ ಮೀಡಿಯನ್ ಆಫ್ ದಿ ಫಸ್ಟ್ 10 ಪ್ರೈಮ್ ನಂಬರ್ಸ್. ಇಟ್ ಈಸ್ ವೆರಿ ಸಿಂಪಲ್. ಸೊ 12 ಇಸ್ ಇನ್ ದ ಆಪ್ಷನ್ನ ನೋಡೋದಾದರೆ, ಸೊ 12 ವೇರ್ ಇಟ್ ಈಸ್ 3, ಕ್ವಶನ್ ನಂಬರ್ 94. ಸೊ ಆಪ್ಷನ್ 3 is the right answer. Okay. So next one, the value of 99 1/7, 99 2/7, 99 3/7, 99 4/7, 99 5/7 and 99 6/7 ಅಂತ ಇದೆ. ಸೊ ಜಸ್ಟ್ ಇದೆಲ್ಲ ಏನಂದ್ರೆ ಸಿಂಪ್ಲಿಫಿಕೇಶನ್ ಅಷ್ಟೇ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿ ಯು ಶುಡ್ ಫೈಂಡ್ ಔಟ್ ದ ವ್ಯಾಲ್ಯೂ. ಸೊ ವಿಲ್ ಸಿ ಹೌ ಟು ಕ್ಯಾಲ್ಕುಲೇಟ್ ದಿಸ್ ಒನ್. ಸೊ ಏನು ಕೊಟ್ಟಿದ್ದಾರೆ, 99 1/7 plus 99 2/7, then plus 99 3/7, and then plus 99 4/7, plus 99 5/7 and 99 6/7 ಅಂತ ಕೊಟ್ಟಿದ್ದಾರೆ. ಎಷ್ಟು ವ್ಯಾಲ್ಯೂಸ್ನ ಕೊಟ್ಟಿದ್ದಾರಲ್ವ ಅವರು, ಎಷ್ಟು 2 4 6 ವ್ಯಾಲ್ಯೂಸ್ನ ಕೊಟ್ಟಿದ್ದಾರೆ. ಸೊ ಇದು ಮಿಕ್ಸ್ಡ್ ಫ್ರಾಕ್ಷನ್ ಇದೆ. ಸೊ ನಾವು ಇದನ್ನು ಸಮ್ ಆಫ್ ದರ್ ಇಂಟೀಜರ್ಸ್ ಆ್ಯಂಡ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ, ಸೊ 99 + 1/7 ಅಂದರೆ 7 × 99 + 1 ಅನ್ನೋ ರೀತಿ ನಾವು ಮಿಕ್ಸ್ಡ್ ಫ್ರಾಕ್ಷನ್ನ ಇಂಪ್ರಾಪರ್ ಫ್ರಾಕ್ಷನ್ ಕನ್ವರ್ಟ್ ಮಾಡ್ತೀವಲ್ವ. ಸೊ ಇಲ್ಲಿ ಡಿನಾಮಿನೇಟರ್ 1 ಇದೆ ಅಂದರೆ 7 × 99 + 1 ಆಗುತ್ತೆ. ಇದನ್ನು ಮತ್ತೆ ನಾವು ಯಾವ ರೀತಿ ಬರಿಬೋದು, ಸೊ 99 + 2/7 + 99 ಪ್ಲಸ್ ಗ್ರೂಪ್ ಮಾಡ್ಕೊಂಬಿಡಿ, ನಿಮ್ಗೆ ಕನ್ಫ್ಯೂಸ್ ಆಗೋದು ಯಾಕಂದರೆ ಎಲ್ಲ ಕಡೆ ಪ್ಲಸ್ ಇರುತ್ತಲ್ವ. ಸೊ 99 + 3/7 plus 99 plus 4/7 plus 99 plus 5/7 plus 99 plus 6/7 ಆಗುತ್ತೆ. ಸೊ ಈಗ ನೀವೇನು ಮಾಡಬೇಕು, ಇಲ್ಲಿ 99 ಅನ್ನೋದು ಕಾಮನಾಗಿ ಸಿಗುತ್ತೆ. ಸೊ 99 ಎಷ್ಟು ಸಾರಿ ಕಾಮನಾಗಿ ಸಿಗುತ್ತೆ, ಗ್ರೂಪ್ದ 6 ಟೈಮ್ಸ್ ಸಿಗುತ್ತೆ. 99 99 99 ಅದು 6 ಟೈಮ್ಸ್ ಸಿಗುತ್ತೆ. ಸೊ 99 × 6 is the ಕಾಮನ್ ಆಗಿ ತಗೊಂಡ್ರೆ, ಸೊ ರಿಮೈನಿಂಗ್ ಏನು ಉಳ್ಕೊಳ್ಳುತ್ತೆ, 1/7 plus 2/7 plus 3/7, ವೆರಿ ಸಿಂಪಲ್ ಒನ್, ಓನ್ಲಿ ಸಿಂಪ್ಲಿಫಿಕೇಶನ್, 5/7 plus 6/7 ಆಗುತ್ತೆ. ಸೊ 99 × 6ನ ಮಲ್ಟಿಪ್ಲೈ ಮಾಡಿ ಇಲ್ಗೆಟ್ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಗೆಟ್ 594 ಬರುತ್ತೆ. ಈಗ ಇನ್ ಬಿಟ್ವೀನ್ ಇಂಟು ಇದೆ. ಈಗ ಡಿನಾಮಿನೇಟರ್ ಸೇಮ್ ಇದೆ, 7 ಬರ್ಕೊಳ್ಳೋಣ. ಸೊ ಇಲ್ಲಿ ಆ್ಯಡ್ ದ ನ್ಯೂಮರೇಟರ್ಸ್, 1 + 2 3, 3 + 3 6, + 4 10 + 5 15, 15 + 6 21 ಆಗುತ್ತೆ. ಸೊ ಇದೇನಾಗುತ್ತೆ ಈಗ, ಸೊ 594 × 21/7 ಬಂತು ಅಂದರೆ 7 1s 7 3s 594 × 3 ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಗೆಟ್, ಸಾರಿ ಇನ್ ಬಿಟ್ವೀನ್ ನಾಟ್ ಇಂಟು, ಇಟ್ ಇಸ್ ಪ್ಲಸ್ ಅಲ್ವಾ ಇಲ್ಲಿ. ಸೊ ಪ್ಲಸ್ 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 ಅಂತ ಇದೆ, ಪ್ಲಸ್ ಆಗುತ್ತೆ. ಸೊ ಇಲ್ಲೂ ಪ್ಲಸ್ ಆಗುತ್ತೆ, ಇಲ್ಲೂ ಕೂಡ ಪ್ಲಸ್ ಅಂತ ಬರುತ್ತೆ, ನಾಟ್ ಇಂಟು. ಸೊ ದಿಸ್ ಇಸ್ ಪ್ಲಸ್, ದಿಸ್ ಇಸ್ ಪ್ಲಸ್. 594 + 3 ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ 597 ಆಗುತ್ತೆ. ದಿಸ್ ಇಸ್ ಯುವರ್ ಫೈನಲ್ ಆನ್ಸರ್, ದ ವ್ಯಾಲ್ಯೂ ಆಫ್ ದ ಗಿವನ್ ಎಕ್ಸ್ಪ್ರೆಷನ್. ಸೊ ಇನ್ ದ ಆಪ್ಷನ್ 597, ಇಟ್ ಇಸ್ ಇನ್ ದ ಆಪ್ಷನ್ 3. ಸೊ ಆಪ್ಷನ್ 3 is the right answer. So next one, the simplest form of the ratio 12 hours 8 days, 12 hours is to 8 days ಅಂತ ಇದನ್ನು ರೇಷಿಯೋನಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಮತ್ತೆ ಸಿಂಪ್ಲೆಸ್ಟ್ ಫಾರ್ಮ್ಗೆ ಅಂದರೆ ಸಿಂಪ್ಲಿಫೈಡ್ ಫಾರ್ಮಲ್ಲಿ ನೀವು ಬರೀಬೇಕಾಗುತ್ತೆ. ಸೊ ಯಾವ ರೀತಿ ಅಂತಂದರೆ ಐ ವಿಲ್ ಕ್ಯಾಲ್ಕುಲೇಟ್ ಇಟ್ ಹಿಯರ್ ಓನ್ಲಿ, ಹಿಯರ್ ಐ ಹ್ಯಾವ್ ಸ್ಪೇಸ್. ಸೊ 12 ಹವರ್ಸಲ್ಲೇ ಬರ್ಕೊಳ್ಳೋಣ. ಸೊ 8 ಡೇಸ್ನ ಫಸ್ಟು ನೀವೇನು ಮಾಡಬೇಕು, ಹವರ್ಸ್ಗೆ ಕನ್ವರ್ಟ್ ಮಾಡಬೇಕು. ಸೊ 8 ಡೇಸ್ ಅಂತಂದರೆ ಎಷ್ಟು, 1 ಡೇಗೆ 24 hours ಆದರೆ ಇಂಟು ಫಾರ್ 8 ಡೇಸ್ ಅಂದರೆ 24 × 8 ಮಾಡಿದ್ರೆ ಇಲ್ಲಿಗೆ 192 hours ಬರುತ್ತೆ. ಸೊ ಈಗ ಇದೆರಡೂ ನಾವು ರೇಷಿಯೋದಲ್ಲಿ ಬರೆದಾಗ 12:192 ಆಗುತ್ತೆ. ಸೊ ಎಲ್ಲ ಕ್ವಶನ್ಸು ನೀವು ನೋಡ್ತಾ ಇದ್ರೆ ಓನ್ಲಿ ಸಿಂಪ್ಲಿಫಿಕೇಶನ್. ಪೇಪರ್ 1 ತುಂಬ ಈಸಿ ಇರುತ್ತೆ. ಸೊ ಈಸಿ ಇರುತ್ತೆ ಅಂದರೆ ಕೆಲವೊಂದು ಇಯರಲ್ಲೇ ಡಿಫಿಕಲ್ಟ್ ಆಗಿ ಕೊಡ್ಬೋದು, ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಯು ಶುಡ್ ನೋ ಆಲ್ ದ ಮೆಥಡ್ಸ್. ಸೊ 12:192 ಅಂತ ಇದೆ. ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ 12:192 ಎಲ್ಲೂ ಇಲ್ಲ. ಮತ್ತೆ ಸಿಂಪ್ಲಿಫೈ ಮಾಡೋದಾದರೆ ಇದನ್ನು 12/192 ಅಂತ ಬರ್ಕೊತೀವಿ. ಸೊ ಡಿವೈಡ್ ಮಾಡಿದಾಗ 12 1s 12, 12 1s 12, ರಿಮೈನಿಂಗ್ ಇಸ್ 72 ಆಗುತ್ತೆ. ಸೊ 12 6s 72, ಇಲ್ಲಿಗೆ 1:16 ಬರುತ್ತೆ. ಸೊ 1:16 is the simplified form of this ratio. So 1:16 in the option
3ನಲ್ಲಿರೋವಂಥದ್ದು. ಸೊ ದಟ್ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, A% of B is 100, A% of B is 100 and B% of C is 200. The relation between A and C. So ಇದು ಏನು ಕೊಟ್ಟಿದ್ದಾರೆ ಕಂಡೀಷನ್, ಅದಕ್ಕೆ ಅದನ್ನು ಯೂಸ್ ಮಾಡಿಕೊಂಡು ಯು ಶುಡ್ ಫೈಂಡ್ ಔಟ್ ದ ರಿಲೇಷನ್ಶಿಪ್ ಬಿಟ್ವೀನ್ A and C ನ ಫೈಂಡ್ ಔಟ್ ಮಾಡಬೇಕು. ಸೊ ನೋಡೋಣ ಯಾವ ರೀತಿ ಮಾಡಿದ್ರೆ. ಇಟ್ ಇಸ್ ಆಲ್ಸೋ ವೆರಿ ಸಿಂಪಲ್ ಒನ್. ಸೊ A% of B ಅಂತಂದರೆ A% ಅಂತಂದರೆ ನಾವೇನು ಬರಿತೀವಿ, ಫಸ್ಟ್ ಇದಕ್ಕೆ ಬರ್ಕೊತಾ ಇದ್ದೀನಿ. A% ಅಂದರೆ ಫಾರ್ ಎವ್ರಿ 100 ಇಟ್ ಇಸ್ A ಅಂತ. ಸೊ A/100 ಅಂತ ಬರ್ಕೋತೀವಿ. ಆಫ್ ಅಂತ ಇರೋದ್ರಿಂದ ಇಂಟು ಫಾರ್ B. A% ಕ್ಯಾಲ್ಕುಲೇಟರ್ as A/100, ಆಫ್ ಅಂತ ಇರೋದ್ರಿಂದ ಇಂಟು B ಈಸ್ ಈಕ್ವಲ್ಸ್ ಟು ಎಷ್ಟಿದೆ, A% of B is 100 ಆ್ಯಂಡ್ B% of C ಇಲ್ಲೇ ಬರ್ಕೊಳ್ಳೋಣ. ಸೊ B/100 ಇಂಟು C ಈಸ್ ಈಕ್ವಲ್ಸ್ ಟು 200. ಸೊ ಆಫ್ ಅಂತ ಇದ್ದಾಗ ಇಂಟು ಯೂಸ್ ಮಾಡಬೇಕು. ಇದನ್ನು ಆಲ್ರೆಡಿ ನಾನು ಪ್ರಿವಿಯಸ್ ವೀಡಿಯೋಸಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೀನಿ. ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಏನು ಬರುತ್ತೆ, A ಇಂಟು B. ಸೊ ಇದನ್ನು ಬಿಗೆ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ಬಿಗೆ ಸಿಂಪ್ಲಿಫೈ ಮಾಡಿದ್ರೆ 100 ಇಂಟು 100 10,000 ಆಗುತ್ತೆ. ಡಿವೈಡ್ ಬೈ ಎನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಬರುತ್ತೆ. ಬಿಗೆ ಮಾತ್ರ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಬಿಕಾಸ್ ಎರಡರಲ್ಲೂ ಬಿ ಕಾಮನ್ ಇರೋದ್ರಿಂದ. ಸೊ ಬಿಗೆ ಸಿಂಪ್ಲಿಫೈ ಮಾಡಿಕೊಂಡ್ರೆ 100 ಇಂಟು 200 ಈಸ್ 20,000 ಡಿವೈಡ್ ಬೈ ಸಿ ಆಗುತ್ತೆ. ಎರಡು ಬಿ ವ್ಯಾಲ್ಯೂಸ್ ಆಗಿರೋದ್ರಿಂದ ಈಕ್ವೇಟ್ ಟೂ ವ್ಯಾಲ್ಯೂಸ್ನ ಈಕ್ವೇಟ್ ಮಾಡಿದ್ರೆ ಸೊ 10,000 ಡಿವೈಡ್ ಬೈ ಎ ಈಸ್ ಈಕ್ವಲ್ಸ್ ಟು 20,000 ಬೈ ಸಿ ಬರುತ್ತೆ. ಸೊ ಇದನ್ನು ಮತ್ತೆ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ ಈ 4 zeros ಟು 20,000 ಅಲ್ವಾ, 4 zeros ಗೆಟ್ ಕ್ಯಾನ್ಸಲ್ಡ್. ಇಲ್ಲಿ ಗೆಟ್ 1 ಬೈ ಎ ದಟ್ ಈಸ್ ಈಕ್ವಲ್ಸ್ ಟು 2 ಬೈ ಸಿ ಬರುತ್ತೆ. ಸೊ 1 ಬೈ ಎ ದಟ್ ಈಸ್ ಈಕ್ವಲ್ಸ್ 2 ಬೈ ಸಿ. ಏಗೇನು ಸಿಂಪ್ಲಿಫೈ ಮಾಡೋದು ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 ಇಂಟು ಎ ಈಸ್ 2a, ಸಿ ಇಂಟು 1 ಈಸ್ ಸಿ. ದಿಸ್ ಇಸ್ ಯುವರ್ ಫೈನಲ್ ಆನ್ಸರ್. ದಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಸಿ. ದಟ್ ಈಸ್ 2a ಈಸ್ ಈಕ್ವಲ್ಸ್ ಟು ಸಿ ಅಂತ ಬರ್ತಾ ಇದೆ. ದಿಸ್ ಇಸ್ ಇನ್ ದ ಆಪ್ಷನ್ 1 ಅಲ್ಲಿದೆ. ಸೊ ದಿಸ್ ಇಸ್ ಯುವರ್ ರೈಟ್ ಆನ್ಸರ್. 2a is equals to C. Just understand the question and simplify it, you'll get the answer. So next one, the selling price of 30 notebooks is equal to the cost price of 25 notebooks ಆಗುತ್ತೆ. the loss percentage, ಲಾಸ್ ಆಗ್ತಿದೆ ಅಲ್ವಾ. ಸೊ ಸೆಲ್ಲಿಂಗ್ ಪ್ರೈಸ್ ಆಫ್ 30 ನೋಟ್ಬುಕ್ಸು 25 ಕಾಸ್ಟ್ ಪ್ರೈಸ್ ಆಫ್ 25 ನೋಟ್ಬುಕ್ಸ್ಗೆ ಈಕ್ವಲ್ ಆಗ್ತಿದೆ. ದರ್ ಇಸ್ ಎ ಲಾಸ್. ಸೊ ಯು ಶುಡ್ ಫೈಂಡ್ ಔಟ್ ದ ಲಾಸ್ ಪರ್ಸೆಂಟೇಜ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಇದು ಸ್ವಲ್ಪ ಲೆಂತಿಯಾಗಿದೆ. ಇದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಮಾಡ್ಬೋದು. ಸೊ ನೋಡೋಣ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ. ಸೊ ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಫಸ್ಟ್ ಬರ್ಕೊಳ್ಳೋಣ. ಸೆಲ್ಲಿಂಗ್ ಪ್ರೈಸ್ ಆಫ್ 30 ನೋಟ್ಬುಕ್ಸ್ ಅಂದರೆ 30 ನೋಟ್ಬುಕ್ಸ್ನ ಸೆಲ್ಲಿಂಗ್ ಪ್ರೈಸ್ ಆಫ್ 30 ನೋಟ್ಬುಕ್ಸ್ ಆಫ್ ಅಂತ ಇದೆ. ಸೊ ಇಂಟು ದಟ್ ಈಸ್ ಈಕ್ವಲ್ ಟು ದಿ ಕಾಸ್ಟ್ ಪ್ರೈಸ್ ಆಫ್ 25 ಬುಕ್ಸ್. ಕಾಸ್ಟ್ ಪ್ರೈಸ್ ಆಫ್ 25 ಬುಕ್ಸ್ಗೆ ಈಕ್ವಲ್ ಆಗುತ್ತೆ. ಸೆಲ್ಲಿಂಗ್ ಪ್ರೈಸ್ ಆಫ್ 30 ಬುಕ್ಸ್ ಈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಆಫ್ 25 ಬುಕ್ಸ್. ಸೊ ಇದನ್ನು ಯೂಸ್ ಮಾಡ್ಕೊಂಡು ನೀವು ಫೈಂಡ್ ಔಟ್ ದ ಲಾಸ್ ಪರ್ಸೆಂಟೇಜ್. ಸೊ ಲಾಸ್ ಪರ್ಸೆಂಟೇಜ್ನ ನೀವು ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟ್ ಯು ಫೈಂಡ್ ಔಟ್ ದ ಲಾಸ್ ಎಷ್ಟಾಗುತ್ತೆ ಅನ್ನೋದನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಇದನ್ನು ಸೆಲ್ಲಿಂಗ್ ಪ್ರೈಸ್ಗೆ ಸಿಂಪ್ಲಿಫೈ ಮಾಡೋದಾದರೆ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ 25 ಬೈ 30 ಇಂಟು ಸಿ ಪಿ ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು ಇದು 5 6 30, 5 5 25 ಅಂದರೆ 5/6 ಕಾಸ್ಟ್ ಪ್ರೈಸ್ ಇರುತ್ತೆ. ಸೆಲ್ಲಿಂಗ್ ಪ್ರೈಸ್ ಬಂದು 5/6 ಅಷ್ಟು ಕಾಸ್ಟ್ ಪ್ರೈಸ್ ಇರುತ್ತೆ. ಸೊ ಲಾಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದೆ, ಲಾಸ್ ಇಸ್ ಈಕ್ವಲ್ಸ್ ಟು ಲಾಸ್ ಯಾವಾಗ ಆಗುತ್ತೆ ಅಂದರೆ ಕಾಸ್ಟ್ ಪ್ರೈಸ್ ಜಾಸ್ತಿ ಇದ್ದು ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಇದ್ದಾಗ. ಇಫ್ ಸಿ ಪಿ ಈಸ್ ಮೋರ್ ದ್ಯಾನ್ ಸೆಲ್ಲಿಂಗ್ ಪ್ರೈಸ್. ಸೊ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದ್ದು ಕಾಸ್ಟ್ ಪ್ರೈಸ್ ಕಡಿಮೆ ಇದ್ದರೆ ಇಲ್ಲಿ ಗೆಟ್ ಎ ಪ್ರಾಫಿಟ್. ಸೊ ದಟ್ ಈಸ್ ಈಕ್ವಲ್ಸ್ ಟು ಕಾಸ್ಟ್ ಪ್ರೈಸ್ ಎಷ್ಟಿದೆ, ಕಾಸ್ಟ್ ಪ್ರೈಸು ಗೊತ್ತಿಲ್ಲ ಹಾಗೆ ಬರ್ಕೊಳ್ಳೋಣ. ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂದಿದೆ ನಮಗಿಲ್ಲಿ 5/6 ಇಂಟು ಕಾಸ್ಟ್ ಪ್ರೈಸ್ ಅಂತ ಬಂದಿದೆ. ಸೊ ಇದನ್ನು 1 ಅಂತ ತಗೊಂಡ್ರೆ ಜಸ್ಟ್ ಡಿನಾಮಿನೇಟರ್ಸ್ನ LCM ತಗೊಂಡು ಸಿಂಪ್ಲಿಫೈ ಮಾಡಿ. ಸೊ ಸಿಂಪ್ಲಿಫೈ ಮಾಡಿದಾಗ ಲಾಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 1 and 6ಗೆ LCM is 6 ಕಾಸ್ಟ್ ಪ್ರೈಸ್. ಡಿವೈಡ್ ದಿಸ್ LCM ವಿತ್ ಈಚ್ ನಂಬರ್. 6/1 is 6 ಇಂಟು ನ್ಯೂಮರೇಟರ್ minus 6/6 is 1 into numerator is 5 CP. 6 minus 5 ಎಷ್ಟಾಗುತ್ತೆ 1 CP ಕಾಸ್ಟ್ ಪ್ರೈಸ್ ಡಿವೈಡ್ ಬೈ 6 ಅಂದರೆ CP ಬೈ 6 ಆಗುತ್ತೆ. ದಿಸ್ ಈಸ್ CP ಎಷ್ಟಿರುತ್ತೋ ಅದರಲ್ಲಿ 6ನ ಡಿವೈಡ್ ಮಾಡಿದ್ರೆ ಇಲ್ಲಿ ಗೆಟ್ ದ ಲಾಸ್ ಅಮೌಂಟ್. ಇದು ಲಾಸ್ ಅಮೌಂಟ್ ಆಗುತ್ತೆ. ಸೊ ನೀವಿವಾಗ ಫೈಂಡ್ ಔಟ್ ಮಾಡಬೇಕಾಗಿರುವಂಥದ್ದು ಲಾಸ್ ಪರ್ಸೆಂಟೇಜ್. ಸೊ ಯು ಶುಡ್ ನೋ ದ ಫಾರ್ಮುಲಾ ಫಾರ್ ದಿಸ್ ಲಾಸ್ ಪರ್ಸೆಂಟೇಜ್. ಸೊ ದಟ್ ಈಸ್ ಈಕ್ವಲ್ಸ್ ಟು ಲಾಸ್ ಬೈ CP ಕಾಸ್ಟ್ ಪ್ರೈಸ್ ಇಂಟು 100 ಆಗುತ್ತೆ. ಓಕೆ.
So I'll change the color, then I'll get to know. ಲಾಸ್ ಎಷ್ಟು ಬಂದಿದೆ ಎಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ. ಲಾಸ್ ಇಸ್ ನಮಗೆ ಬಂದಿರೋದು CP/6 ಕಾಸ್ಟ್ ಪ್ರೈಸ್ ಬೈ 6 ಅಂತ ಬಂದಿದೆ, ಡಿವೈಡ್ ಬೈ ನಮಗೆ ಇಲ್ಲೇನು ಬಂದಿದೆ CP ಹಾಗೆ ಬರ್ಕೊಳ್ಳೋಣ ಬಿಕಾಸ್ ವಿ ಡೋಂಟ್ ನೋ ದ ಕಾಸ್ಟ್ ಪ್ರೈಸ್ ಇಂಟು 100. ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಇದನ್ನು CP/1 ಅಂತ ಬರ್ಕೊಳ್ಳೋಣ. ಇದನ್ನು ಮತ್ತೆ ನ್ಯೂಮರೇಟರ್ ಶಿಫ್ಟ್ ಮಾಡಿದ್ರೆ 1/CP ಆಗುತ್ತೆ. CP/, ಸೊ CP/6 ಇಂಟು 1/CP ಆಗುತ್ತೆ. ಇದು ಮತ್ತು ಈ ಟರ್ಮ್ನ ಫುಲ್ಲು ನ್ಯೂಮರೇಟರ್ ತಗೊಂಡು ರಿವರ್ಸ್ ಬರುತ್ತೆ ಇಂಟು 100. ಸೊ CP ಗೆಟ್ ಕ್ಯಾನ್ಸಲ್ 1/6 ಇಂಟು 100 ಬರುತ್ತೆ. ಸೊ 1/6 ಇಂಟು 100 ಅಂತಂದರೆ ಇದನ್ನು 2 ಇಂದ ಡಿವೈಡ್ ಮಾಡಿದ್ರೆ 2 3 = 6, 2 50 = 100. ಸೊ 50/3. 50/3ನ ಇಲ್ಲಿ ಆಪ್ಷನಲ್ಲಿ ನೋಡಿ 50/3 ಇದೆಯಾ ಅಂತ. ಸೊ ಐ ಥಿಂಕ್ ಇಟ್ ಇಸ್ ನಾಟ್ ದೇರ್ ಇನ್ ದ ಆಪ್ಷನ್. 50/3 ಎಲ್ಲೂ ಇದಲ್ವಾ. ಸೊ 50/3 ಇಲ್ಲ, ನಮಗೆ ಬಂದಿರೋವಂಥದ್ದು 50/3 ಆದರೆ ಇದರ 3ನ ಮತ್ತೆ ಇಲ್ಲೇ ಕ್ಯಾಲ್ಕುಲೇಟ್ ಮಾಡೋಣ. 3ಇಂದ ಮತ್ತೆ 50ನ ಡಿವೈಡ್ ಮಾಡಿ. 3ಇಂದ 50ನ ಡಿವೈಡ್ ಮಾಡಿದ್ರೆ 3 1s are 3. ಸೊ 5 - 3 2 ಬರುತ್ತೆ. 3 6s are 18. ದೆನ್ ರಿಮೈಂಡರ್ ಈಸ್ 2 ಬರುತ್ತೆ. ಸೊ ಮತ್ತೆ ನಾವು ಇದನ್ನ ಮಿಕ್ಸ್ಡ್ ಫ್ರಾಕ್ಷನ್ನ ಬರೋದೇನಾಗುತ್ತೆ. ಸೊ 2/16 ಫಸ್ಟ್ ಕ್ವೋಷನ್ನ ಬರ್ಕೊಳ್ಳೋಣ. 16 ಇಂಟು ರಿಮೈಂಡರ್ ಈಸ್ 2 ಡಿವೈಡ್ ಬೈ 3. 3 16s ಎಷ್ಟು ಬರುತ್ತೆ, 16 3 48 + 2 50 ಬರುತ್ತೆ. ದಿಸ್ ಇಸ್ ಯುವರ್ ಫೈನಲ್ ಆನ್ಸರ್. ಅವರು ಈ ವ್ಯಾಲ್ಯೂನ ಕೊಟ್ಟಿದ್ದಾರೆ, ಹಾಗಾಗಿ ಮತ್ತೆ ಡಿವೈಡ್ ಮಾಡಿ ನಾನು ಮಿಕ್ಸ್ಡ್ ಫ್ರಾಕ್ಷನ್ನ ಬರ್ಕೊಂಡಿದ್ದೀನಿ. ದಿಸ್ ಇಸ್ ದ ಲಾಸ್ಟ್ ಪರ್ಸೆಂಟೇಜ್ ಆಗುತ್ತೆ 16 2/3. ಸೊ 16 2/3 ಇಟ್ ಇಸ್ ಇನ್ ದ ಆಪ್ಷನ್ 2. ದಿಸ್ ಇಸ್ ಯುವರ್ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, the value of a minus b when a plus b is equals to 13 and ab is equals to 12 ಅಂತ ಕೊಟ್ಟಿದ್ದಾರೆ. the sum of the two numbers and product of two numbers ಕೊಟ್ಟಿದ್ದಾರೆ. you should find out the difference between them. ಸೊ ಇಲ್ಲಿ ನೋಡ್ತಿದ್ದಂಗೆ ನೀವು ಹೇಳಬೇಕು the relationship between a plus b and ab. ಸೊ ಯಾವುದೋ ಒಂದು ಈಕ್ವೇಷನ್, ಆಲ್ಜಿಬ್ರಿಕ್ ಈಕ್ವೇಷನಲ್ಲಿ ಇದು ಬರುತ್ತೆ, ಫಾರ್ಮುಲಾದಲ್ಲಿ ಬರುತ್ತೆ. ಸೊ ಆ ಒಂದು ರಿಲೇಷನ್ಶಿಪ್ ಗೊತ್ತಿದ್ರೆ ಇಟ್ ಈಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್. ಲೆಟ್ಸ್ ಸಿ ಹೌ ಟು ಸಾಲ್ವ್ ದಿಸ್ ಒನ್. ಫಸ್ಟ್ ಕೊಟ್ಟಿರೋಂಥ ವ್ಯಾಲ್ಯೂಸ್ನ ಬರ್ಕೊಳ್ಳಿ. ಸೊ a + b ಕೊಟ್ಟಿದ್ದಾರೆ. a + b is 30 ಆ್ಯಂಡ್ ab ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ 12 ಅಂತ ಕೊಟ್ಟಿದ್ದಾರೆ. ಸೊ ಫಾರ್ ದೀಸ್ ಟು ರಿಲೇಷನ್ಶಿಪ್ ಯಾವ್ದು ಬರುತ್ತೆ, ಯಾವುದ್ರಲ್ಲಿ ಫಾರ್ಮುಲಾದಲ್ಲಿ ಬರುತ್ತೆ ಅಂತಂದರೆ, ಸೊ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋಂಥ ವ್ಯಾಲ್ಯೂ a - b. ಸೊ ಇವು ಮೂರನ್ನು ಅಬ್ಸರ್ವ್ ಮಾಡಿದಾಗ ದೆರ್ ಇಸ್ ಎ ಈಕ್ವೇಷನ್, ದೆರ್ ಇಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ ದೀಸ್ 3 ಆ್ಯಂಡ್ ಫಾರ್ಮುಲಾ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ a - b ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ಸ್ ಟು a² + b² ಮೈನಸ್ 2ab ಬರುತ್ತೆ ಅಲ್ವಾ. ಸೊ ಈ ಒಂದು ಫಾರ್ಮುಲಾನ ಯೂಸ್ ಮಾಡಿ ನೀವು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಹಿಯರ್ ವಿ ಕಾಂಟ್ ಯೂಸ್ ದಿಸ್ ಒನ್ ಬಿಕಾಸ್ a + b ಕೊಟ್ಟಿದ್ದಾರೆ. a² + b² ಬರ್ಕೊಂಡು ನಿಮ್ಗೆ ವರ್ಕೌಟ್ ಆಗಲ್ಲ. ಸೊ ಅಲ್ಲಿ ಚೇಂಜ್ ದ ರಿಲೇಷನ್ಶಿಪ್ ಯಾವುದು ಬರಿಬೋದು ಅಂತಂದರೆ, ಸೊ ಅಲ್ಲಿ ಟೆಲ್ ಇನ್ನು ಯಾವ ರೀತಿ ಬರ್ಕೊಬೋದು ಅಂತಂದರೆ a + b ಹೋಲ್ ಸ್ಕ್ವೇರ್ ಮೈನಸ್ 4ab ಅಂತ ಬರ್ಕೊತೀನಿ. ಇದು ಹೆಂಗೆ ಬಂತು ಅಂದರೆ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಬಂದು ಇಲ್ಲಿ ಸೈಡಲ್ಲಿ ನಾನು ಮಾಡ್ತೀನಿ a² + b² + 2ab. ಈ ಮೈನಸ್ 4ab ಹಾಗೆ ಬರ್ಕೊಳ್ಳಿ. ಸೊ ಇದು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ a² + b² ಮೈನಸ್ 4ab + 2ab ಮೈನಸ್ 2abನೇ ಬರುತ್ತೆ. ದಟ್ ಈಸ್ ದ ಫಾರ್ಮುಲಾ ಫಾರ್ ನನ್ನ ಪ್ರೀವಿಯಸ್ ಏನು ಬರ್ತಿದೆ a - b ಹೋಲ್ ಸ್ಕ್ವೇರ್ ಫಾರ್ಮುಲಾನೇ ಸಿಗುತ್ತೆ. ಹಾಗಾಗಿ ಇನ್ಸ್ಟೆಡ್ ಆಫ್ ಈ ಥರ ಬರ್ಕೊಳ್ಳೋದು ಬದಲು ಏನು ಮಾಡಿದ್ದೀನಿ, a + b ಹೋಲ್ ಸ್ಕ್ವೇರ್ ಮೈನಸ್ 4ab ಅಂತ ಬರ್ಕೊಂಡಿದ್ದೀನಿ. ಬಿಕಾಸ್ ದೇ ಆರ್ ಗಿವನ್ a + b ವ್ಯಾಲ್ಯೂ, ಇಂಡಿವಿಜುವಲಾಗಿ ಕೊಟ್ಟಿಲ್ಲ ಅವರು a b ವ್ಯಾಲ್ಯೂನ, a + b ಕೊಟ್ಟಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಬರ್ಕೊಂಡಿದ್ದೀನಿ. ಸೊ ಅರ್ಥ ಆಗಿಲ್ಲ ಅಂದರೆ ಇದನ್ನು ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. a - b ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು a + b ಅಂದರೆ ಎಷ್ಟು ಕೊಟ್ಟಿದ್ದಾರೆ 13² ಮೈನಸ್ 4 ಇಂಟು ab ವ್ಯಾಲ್ಯೂ ಇಸ್ 12. ಸೊ ಇದನ್ನು ಸಿಂಪ್ಲಿಫೈ ಮಾಡಿ 13² ಅಂದರೆ 169 ಬರುತ್ತೆ. ಸೊ 12 4s are 48. That is equals to a - b whole square. So a - b whole square ಎರಡನ್ನೂ ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ ಗೆಟ್ 121. ಈಗ ಟು ಕ್ಯಾನ್ಸಲ್ ದಿಸ್ ಸ್ಕ್ವೇರ್ ಅಪ್ಲೈ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಸ್ಕ್ವೇರ್ ರೂಟ್ನ ಅಪ್ಲೈ ಮಾಡಿದ್ರೆ ಸೊ ಏನಾಗುತ್ತೆ, a - b ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ಡ್, a - b ಉಳ್ಕೊಳ್ಳುತ್ತೆ. ಸ್ಕ್ವೇರ್ ರೂಟ್ ಆಫ್ 121 ಅಂತ ಬರುತ್ತೆ.
ಸೊ a minus b ವ್ಯಾಲ್ಯೂ ತಿಳಿದ್ರೆ ದಟ್ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 120 ಅಂದರೆ 11 ಸ್ಕ್ವೇರ್ ಅಂದರೆ ಎಗೇನ್ square and square root get cancel, we will get plus or minus 11. So this is the value of a minus b. So in the option you see where is plus or minus 11. So it is in the option 4. Here option 4 is having plus or minus 11. This is the answer for this one. Only simplification. So next one. The value of a when 7a by 5 plus 2 by 3 is equals to 2 is ಅಂತ ಕೇಳಿದರೆ ಇಲ್ಲಿ ವ್ಯಾಲ್ಯೂ ಆಫ್ ಎನ ಫೈಂಡ್ ಔಟ್ ಮಾಡಬೇಕು. ಇದು ಕೂಡ ಜಸ್ಟ್ ಸಿಂಪ್ಲಿಫಿಕೇಶನ್ ಕೊಟ್ಟಿರೋಂಥ ಈಕ್ವೇಷನ್ನ ಫಸ್ಟ್ ಬರ್ಕೊಳ್ಳೋಣ. ಸೊ ಏನು ಕೊಟ್ಟಿದ್ದಾರೆ 7a by 5 plus 2 by 3 is equals to 2 ಅಂತ ಕೊಟ್ಟಿದ್ದಾರಲ್ವಾ. ಸೊ ಇಲ್ಲಿ ಯು ಶುಡ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಸಿಂಪ್ಲಿಫೈ ಮಾಡೋಣ. 7a by 5 is equals to 2. ಸೊ ಈ 2 by 3ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ ಮೈನಸ್ 2 by 3 ಆಗುತ್ತೆ. ಸೊ ಟೇಕ್ ದ ಎಲ್ ಸಿ ಎಮ್, ಇಲ್ಲಿ 1 ಇದೆ. ಸೊ ಟೇಕ್ ದ ಎಲ್ ಸಿ ಎಮ್ ಏನು ಬರುತ್ತೆ 3 ಎಲ್ ಸಿ ಎಮ್ ಬರುತ್ತೆ. ಸೊ ಡಿವೈಡ್ ದಿಸ್ ಈಚ್ ಡಿನಾಮಿನೇಟರ್. 3 by 1 is 3, 3 into 2 6 minus 3 by 3 is 1, 1 into 2 is 2. So 7a by 5 7a by 5 ಆಗುತ್ತಿದ್ದು is equals to 6 minus 2 ಅಂದರೆ 6 minus 2 is 4, not 3. 4 by 3. ಸೊ ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡೋಣ. ಈ 5ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ 7a is equals to 4 into 5 divided by 3 ಬರುತ್ತೆ. ಸೊ ದಟ್ ಈಸ್ 20 by 3 ಬರುತ್ತೆ. ಸೊ ಹೇಗೆ ನೀವೇನು ಮಾಡಬೇಕು, ನಮಗೆ ಬೇಕಾಗಿರೋವಂಥದ್ದು ಓನ್ಲಿ ಎ ವ್ಯಾಲ್ಯೂ 7 ಕೂಡ ಕ್ರಾಸ್ ಮಲ್ಟಿಪ್ಲೈ ಅಥವಾ ಇಲ್ಲೇ ಮಾಡ್ಕೊಬೋದು ನೀವು. 7 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 20 by 3 into 7 ಆಗುತ್ತೆ. ದಟ್ ಈಸ್ 20 by 7 3 is 21. ಆಪ್ಷನಲ್ ಇದೇ ರೀತಿ ಫ್ರಾಕ್ಷನಲ್ ಇದ್ದರೆ ಸೊ ಪುಟ್ ದ ಟಿಕ್ ಮಾರ್ಕ್, ಅದರ್ವೈಸ್ ಡೆಸಿಮಲ್ ಮತ್ತೆ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಅಲ್ಲಿ ಡೆಸಿಮಲ್. ಸೊ ಆಪ್ಷನಲ್ಲಿ 20 by 21 ಇದೆ. ಸೊ ದ ಆಪ್ಷನ್ 4 is the right answer, 20 by 21. Okay, so next one. The value of c when b is equals to square root of 4a. Find out the value of c when b is equals to square root of 4a and a power minus 1 into c power 5 divided by b power minus 2 is equals to 128 ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋಂಥ ಕಂಡೀಷನ್ನ ಯೂಸ್ ಮಾಡಿಕೊಂಡು ಯು ಶುಡ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಸಿ ಏನಿರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದು ಅಷ್ಟೇ ವೆರಿ ಸಿಂಪಲ್ ಒನ್ ಬಟ್ ಲೆಂತಿ ಕ್ಯಾಲ್ಕುಲೇಷನ್ಸ್ ತುಂಬ ಲೆಂತಿ ಇದೆ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಇನ್ ಎಕ್ಸಾಮ್. ಸೊ ಹಾಗಾಗಿ ನೀವು ರೈಟಿಂಗ್ ಆದಷ್ಟು ಫಾಸ್ಟಾಗಿ ಮಾಡೋದನ್ನು ಕಲಿಬೇಕು. ಹಾಗಾಗಿ ಹೇಳ್ತಾ ಇರ್ತೀನಿ ಯಾವಾಗಲೂ, ಅದ್ರ ಜೊತೆ ನೀವು ಕೂಡ ವರ್ಕೌಟ್ ಮಾಡ್ತಾ ಹೋಗಿ. ಸೊ ರೈಟಿಂಗ್ ಫಾಸ್ಟ್ ಆಗ್ತಿರುತ್ತೆ. ಓಕೆ, ಸೊ ನೋಡೋಣ ಫಸ್ಟು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ ಅವರು. ಸೊ ಬಿ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 4a ಅಂತ ಒಂದು ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ a ಪವರ್ minus 1 ಇಂಟು ಸಿ ಪವರ್ 5 ಡಿವೈಡ್ ಬೈ b ಪವರ್ minus 2 is equals to 128 ಅಂತ ಒಂದು ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ ಯೂಸಿಂಗ್ ದೀಸ್ ಟು ವ್ಯಾಲ್ಯೂಸ್ ಯು ಹ್ಯಾವ್ ಟು ಫೈಂಡ್ ಔಟ್ ದ ಸಿ ವ್ಯಾಲ್ಯೂ. ಸೊ ಇದನ್ನು ಇಲ್ಲಿ ಸಿಂಪ್ಲಿಫೈ ಮಾಡೋದಾದರೆ ಮತ್ತೆ ಇದನ್ನು ಸ್ಕ್ವೇರ್ನ ಅಪ್ಲೈ ಮಾಡಿದ್ರೆ ಈ ಸ್ಕ್ವೇರ್ ರೂಟ್ನ ಕ್ಯಾನ್ಸಲ್ ಮಾಡ್ಬೋದು. ಸೊ ಬಿ ಸ್ಕ್ವೇರ್ ಬಿಕಮ್ಸ್ 4a ಆಗುತ್ತೆ. ಸೊ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 4a ಆ್ಯಂಡ್ ದಿಸ್ ಕ್ಯಾನ್ ಬಿ ಸಿಂಪ್ಲಿಫೈಡ್ ಆಸ್. ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಸಿ ಪವರ್ 5 ಡಿವೈಡ್ ಬೈ ಎ ಪವರ್ 1ನ ಡಿನಾಮಿನೇಟರ್ ಶಿಫ್ಟ್ ಮಾಡಿದ್ರೆ ಎ ಪವರ್ 1 ಆಗುತ್ತೆ, ಪ್ಲಸ್ 1 ಆಗುತ್ತೆ. ಸೊ ಇದನ್ನು ಬಿ ಸ್ಕ್ವೇರ್ನ ಮತ್ತೆ ನ್ಯೂಮರೇಟರ್ ಶಿಫ್ಟ್ ಮಾಡಿದ್ರೆ ಇಂಟು ಬಿ ಮೈನಸ್ 2 ಇರೋದು ಪ್ಲಸ್ 2 ಆಗುತ್ತೆ. ಜಸ್ಟ್ ಇಂಟರ್ಚೇಂಜ್ ಮಾಡಿದ್ರೆ ಪ್ಲಸ್ ಮೈನಸ್ಸು ಚೇಂಜ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು 128. ಸೊ ಇಲ್ಲಿ ಬಿ ಸ್ಕ್ವೇರ್ ನಮಗೇನಿದೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಸಿ ಪವರ್ 5 ಇಂಟು ಬಿ ಸ್ಕ್ವೇರ್ ವ್ಯಾಲ್ಯೂ ಈಸ್ 4a ಡಿವೈಡ್ ಬೈ ಎ ಪವರ್ 1 is nothing but a. That is equals to 128. a get cancelled. So 4 into c power 5 that is equals to 128. Then c power 5 is equals to 4ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 128 by 5 ಬರುತ್ತೆ. ಸಾರಿ ನಾಟ್ 5, 4. 128 by 4. ಸೊ 128ನ 4ಇಂದ ಡಿವೈಡ್ ಮಾಡಿ. ಸೊ ಇಲ್ಲಿ ಗೆಟ್ ಸಿ ಪವರ್ 5 is equals to 4 1s 4 3s 12, 4 2s 8 ಅಂದರೆ 32 ಬರುತ್ತೆ. ಸೊ ಇಲ್ಲಿ ಸಿ ಪವರ್ 5 ಇದೆ. ಸೊ ಈ 32ನ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ನೀವು ಇಲ್ಲಿ ಗೆಟ್ 2 ಪವರ್ 5 5 ಟೈಮ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಗೆಟ್ 32. ಸೊ ಹಾಗಾಗಿ ನಾವೀಗ ಏನು ಮಾಡ್ಬೋದು, ಇಲ್ಲಿ
ಫಿಫ್ತ್ ರೂಟ್ನ ಅಪ್ಲೈ ಮಾಡಿದರೆ ಫಿಫ್ತ್ ರೂಟ್ ಅಂದರೆ ಫಿಫ್ತ್ ರೂಟ್ ಆಫ್ ಸಿ ಪವರ್ 5 ಈಸ್ ಈಕ್ವಲ್ಸ್ ಟು ಫಿಫ್ತ್ ರೂಟ್ ಆಫ್ 2 ಪವರ್ 5. ನಾವು ಹೆಂಗೆ ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ನ ಅಪ್ಲೈ ಮಾಡ್ತೀವಿ ಅದೇ ರೀತಿ ಫಿಫ್ತ್ ರೂಟ್ನ ಅಪ್ಲೈ ಮಾಡಿ. ಸೊ ಇಲ್ಲಿ 5 ಕ್ಯಾನ್ ಗೆಟ್ ಕ್ಯಾನ್ಸಲ್ಡ್ and remaining is c is equals to 2 ಬರುತ್ತೆ. This is the value of c. Very simple one. So see the option and 2 is in the option 1. This is the value of c, 2. So next question. The polynomials 3x cube plus x square minus ax plus 9 and 2x cube plus 3x square plus 3x plus a when divided by x minus 2. x minus 2 ಇಂದ ಈ ಎರಡು ಪಾಲಿನಾಮಿಯಲ್ನ ಡಿವೈಡ್ ಮಾಡಿದಾಗ ಸೊ ಲೀವ್ ದ ಸೇಮ್ ರಿಮೈಂಡರ್ನ ಕೊಡುತ್ತೆ ಅಂತ ಹೇಳಿದರೆ ದ ವ್ಯಾಲ್ಯೂ ಆಫ್ ಎ, ಈ ಒಂದು ಪಾಲಿನಾಮಿಯಲ್ಸ್ ಇರುವಂಥ ಎ ವ್ಯಾಲ್ಯೂ ಏನಾಗಿರುತ್ತೆ. ಸೊ ಕಂಡೀಷನ್ ಈಸ್ ವೆನ್ ದೀಸ್ ಟು ಪಾಲಿನಾಮಿಯಲ್ಸ್ ಆರ್ ಡಿವೈಡ್ ಬೈ x minus 2 ಲೀವ್ ದ ಸೇಮ್ ರಿಮೈಂಡರ್. ಸೊ ಯೂಸಿಂಗ್ ದಟ್ ಕಂಡೀಷನ್ ಯು ಶುಡ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎ. We'll see how to find out this one. So according to remainder theorem ಪ್ರಕಾರ ಏನಾಗುತ್ತೆ, when a polynomial p of x is divided by x minus k ಇಂದ ಡಿವೈಡ್ ಮಾಡಿದಾಗ ಯಾವ್ದಾದ್ರು ಒಂದು ಪಾಲಿನಾಮಿಯಲ್ನ ರಿಮೈಂಡರ್ ಏನಾಗಿರುತ್ತೆ ಅಂದರೆ ರಿಮೈಂಡರ್ ಇಸ್ ಈಕ್ವಲ್ಸ್ ಟು ಪಿ ಆಫ್ ಕೆ ಆಗಿರುತ್ತೆ. ಓಕೆ, ಸೊ ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಪಿ ಆಫ್ ಎಕ್ಸ್ ಎರಡು ಪಾಲಿನಾಮಿಯಲ್ ಎಕ್ಸ್ ಮೈನಸ್ 2 ಇಂದ ಡಿವೈಡ್ ಆಗ್ತಿದೆ. ಎರಡೂ ಎಕ್ಸ್ ಮೈನಸ್ 2 ಇಂದ ಡಿವೈಡ್ ಆಗುತ್ತೆ. ಹಾಗಾಗಿ ರಿಮೈಂಡರ್ ಬಂದು ಪಿ ಆಫ್ 2 ಆಗಿರುತ್ತೆ. ಇನ್ನೊಂದು ಪಾಲಿನಾಮಿಯಲ್ ನಾವು ಕ್ಯೂ ಆಫ್ ಎಕ್ಸ್, ಒಂದು ಪಿ ಆಫ್ ಎಕ್ಸ್ ಇನ್ನೊಂದು ಕ್ಯೂ ಆಫ್ ಎಕ್ಸ್ ಎರಡು ಕೂಡ ಸೇಮ್ ಇದರಿಂದ ಡಿವೈಡ್ ಆಗ್ತಿದ್ದ ಒಂದು ಪಿ ಆಫ್ ಎಕ್ಸ್ ಅಂತ ತಗೊಳ್ಳೋಣ, ಇನ್ನೊಂದು ಕ್ಯೂ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ಸೊ ಇಲ್ಲಿ ರಿಮೈಂಡರ್ ಬಂದು ಕ್ಯೂ ಆಫ್ 2 ಆಗುತ್ತೆ. ಅಂದರೆ ಎರಡೂ ಪಾಲಿನಾಮಿಯಲ್ ಏನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಯು ರೈಟ್ ಆನ್ ದ ಪಾಲಿನಾಮಿಯಲ್ಸ್. ಪಿ ಆಫ್ ಎಕ್ಸ್ ಏನಿದೆ that is 3x cube plus x square minus ax plus 9 and one more polynomial q of x they are given, that is 2x cube plus 3x square plus 3x plus a ಅಂತ ಕೊಟ್ಟಿದ್ದಾರೆ. ಸೊ ಈಗ ಇದೆರಡು ರಿಮೈಂಡರ್ಸ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ, ಸೇಮ್ ರಿಮೈಂಡರ್ಸ್ ಅಂತ ಹೇಳಿದ್ದಾರೆ. ಸೊ ಅಕಾರ್ಡಿಂಗ್ ಟು ದ ಕ್ವಶನ್ ದ ರಿಮೈಂಡರ್ಸ್ ಆರ್ ಈಕ್ವಲ್. ಸೊ ಪಿ ಆಫ್ 2 ನಾವೇನು ತಗೊಂಡಿದ್ದೀವಿ ರಿಮೈಂಡರು, ಪಿ ಆಫ್ ಎಕ್ಸ್ಗೆ ಪಿ ಆಫ್ 2 ಅಂತ ತಗೊಂಡಿದ್ದೀವಿ ರಿಮೈಂಡರ್, ಆ್ಯಂಡ್ ಫಾರ್ ದಿಸ್ ರಿಮೈಂಡರ್ ಇಸ್ ಕ್ಯೂ ಆಫ್ 2 ಅಂತ ತಗೊಂಡಿದ್ದೀವಿ. ಸೊ ಅಕಾರ್ಡಿಂಗ್ ಟು ದ ಕ್ವಶನ್ ದ ರಿಮೈಂಡರ್ಸ್ ಆರ್ ಈಕ್ವಲ್ ಅಂತ ಹೇಳಿದ್ದಾರೆ. ಸೊ ಪಿ ಆಫ್ 2 ಈಸ್ ಈಕ್ವಲ್ಸ್ ಟು ಕ್ಯೂ ಆಫ್ 2 ಆಗುತ್ತೆ. ಸೊ ಇಲ್ಲೇನು ಮಾಡ್ತೀರಾ, ಇನ್ಸ್ಟೆಡ್ ಆಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ 2, ಎಕ್ಸ್ ಬದಲು 2ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಸಿಂಪ್ಲಿಫೈ ಮಾಡಿ ವಿಲ್ ಗೆಟ್ ಎ ವ್ಯಾಲ್ಯೂ. ಸೊ ಫಸ್ಟ್ ಈಕ್ವೇಷನ್ಗೆ ಫಸ್ಟು ಪಿ ಆಫ್ 2 ಅಂತಂದರೆ 3 ಇಂಟು ಎಕ್ಸ್ ಕ್ಯೂಬ್, ಏನು ಈಕ್ವೇಷನ್ ಇದೆಯಾ ಎಕ್ಸ್ ಕ್ಯೂಬ್ ಅಂದರೆ 3 ಇಂಟು 2 ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಮೈನಸ್ ಎ ಇಂಟು 2 ಪ್ಲಸ್ 9 ಈಸ್ ಈಕ್ವಲ್ಸ್ ಟು ಕ್ಯೂ ಆಫ್ 2 ಅಂದರೆ 2 ಇಂಟು 2 ಕ್ಯೂಬ್ ಪ್ಲಸ್ 3 ಇಂಟು 2 ಸ್ಕ್ವೇರ್ ಪ್ಲಸ್ 3 ಇಂಟು 2 ಪ್ಲಸ್ ಎ ಅಂತ ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. 3 ಇಂಟು 8 ಪ್ಲಸ್ 2 ಸ್ಕ್ವೇರ್ ಅಂದರೆ 4 ಮೈನಸ್ 2a ಪ್ಲಸ್ 9 ಈಸ್ ಈಕ್ವಲ್ಸ್ ಟು 2 ಇಂಟು 2 ಕ್ಯೂಬ್ ಈಸ್ 8 ಪ್ಲಸ್ 3 ಇಂಟು 2 ಸ್ಕ್ವೇರ್ ಅಂದರೆ 4 4 3 ಇಸ್ 12 ಡೈರೆಕ್ಟಾಗಿ ಬರ್ತಿದ್ದೀನಿ ಇಲ್ಲಿ. ಸೊ ಇದಕ್ಕೆ ಬ್ರಾಕೆಟ್ ಯೂಸ್ ಮಾಡ್ಕೊಳ್ಳಿ. ಪ್ಲಸ್ 3 2 6 ಪ್ಲಸ್ ಎ ಹಂಗೆ ಬರುತ್ತೆ. ಸೊ 3 8 24 ಪ್ಲಸ್ 4 plus 9 minus 2a that is equals to 8 to the 16 plus 12 plus 6 plus a ಆಗುತ್ತೆ. ಸೊ ಈಗ ಎ ಟರ್ಮ್ಸ್ ಎಲ್ಲ ಒಂದು ಕಡೆ ಹಾಕೊಳ್ಳೋಣ, ಹಾಗೆ ಕಾನ್ಸ್ಟೆಂಟ್ಸ್ ಎಲ್ಲ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. 24 plus 4 28 28 plus 9 37 minus 2a is equals to 16 plus 12 ಅಂದರೆ 28 28 plus 6 34 plus a ಆಗುತ್ತೆ. ಸೊ ಈಗ ಈ ಮೈನಸ್ 2a ಹಾಗೆ ಬರ್ಕೊಳ್ಳೋಣ, ಇದು ಈ ಕಡೆ ಬಂದರೆ ಮೈನಸ್ ಎ ಆಗುತ್ತೆ. ಸೊ 34 ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಮೈನಸ್ 37 ಆಗುತ್ತೆ. ಮೈನಸ್ 2a ಮೈನಸ್ ಎ ಅಂದರೆ ಮೈನಸ್ 3a ಮೈನಸ್ ಪ್ಲಸ್ 34 ಮೈನಸ್ 37 ಅಂದರೆ ಮೈನಸ್ 3 ಬರುತ್ತೆ ಅಲ್ವಾ. ಸೊ ಇಲ್ಲಿ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, ದೆನ್ ಎ ಈಸ್ ಈಕ್ವಲ್ಸ್ ಟು 3, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3/3 ಬರುತ್ತೆ, ದಟ್ ಈಸ್ ಈಕ್ವಲ್ ಟು 1. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎ. ಸೊ ವ್ಯಾಲ್ಯೂ ಆಫ್ ಎ ವಿ ಗಾಟ್ 1. It is in the option 2. This is the value of a for the given question. So next one,
The two factors of x power 4 minus 81y power 4 are x minus 3y and x plus 3y. The other factor. So ಇದಕ್ಕೆ ಅವರು ಎರಡು ಫ್ಯಾಕ್ಟರ್ನ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಫ್ಯಾಕ್ಟರ್ ಯಾವುದು ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಏನು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಅದನ್ನು ಫ್ಯಾಕ್ಟರೈಸ್ ಮಾಡಿ ಇಲ್ಲಿ ಗೆಟ್ ದ ಆನ್ಸರ್. ಸೊ ಕೊಟ್ಟಿರುವಂಥ ಎಕ್ಸ್ಪ್ರೆಷನ್ನ ಫಸ್ಟ್ ಬರ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ ಎಕ್ಸ್ಪ್ರೆಷನ್ನು? ಎಕ್ಸ್ ಪವರ್ 4 ಮೈನಸ್ 81y ಪವರ್ 4. ಅವ್ರು ಕೊಟ್ಟಿರೋವಂಥ ಫ್ಯಾಕ್ಟರ್ಸ್ ಯಾವಾಗ ಕೊಟ್ಟಿದ್ದಾರೆ? ಎಕ್ಸ್ ಮೈನಸ್ 3y ಆ್ಯಂಡ್ ಎಕ್ಸ್ ಪ್ಲಸ್ 3y ಅಂತ ಕೊಟ್ಟಿದ್ದಾರೆ. ಸೊ ಈ ಎರಡು ಫ್ಯಾಕ್ಟರ್ಸ್ ಆಲ್ರೆಡಿ ಇದೆ. ಸೊ ಇವೆರಡನ್ನ ಬಿಟ್ಟು ಒನ್ ಮೋರ್ ಫ್ಯಾಕ್ಟರ್ ಯು ಶುಡ್ ಫೈಂಡ್ ಔಟ್. ಓಕೆ, ಸೊ ಕೊಟ್ಟಿರೋವಂಥದ್ದನ್ನು ಫಸ್ಟ್ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳೋಣ. ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಫಸ್ಟ್ ಸಿಂಪ್ಲಿಫೈ ಮಾಡಿ. ಇದನ್ನು ಎಕ್ಸ್ ಪವರ್ 4ನ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆ್ಯಂಡ್ ಡಿಸ್ಕನ್ಬಿಟ್ನ 9y ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರೀಬೋದು. 9 ಸ್ಕ್ವೇರ್ ಅಂದರೆ 81, y ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ 20, y ಪವರ್ 4 ಬರುತ್ತೆ. ಸೊ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾದಲ್ಲಿದೆ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಅಂದರೆ ದಟ್ ಈಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ. ಓಕೆ, ಸೊ ಅಪ್ಲೈ ದಿ ಫಾರ್ಮುಲಾ ಹಿಯರ್. ಸೊ ಎ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಅಂದರೆ 9y ಸ್ಕ್ವೇರ್ ಆ್ಯಂಡ್ ದೆನ್ ಎ ಮೈನಸ್ ಬಿ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 9y ಸ್ಕ್ವೇರ್ ಆಗುತ್ತೆ. ಸೊ ಎಗೇನ್ ನಾವು ಈ ಒಂದು ಟರ್ಮ್ನ ಹಾಗೆ ಬರ್ಕೊಳ್ಳೋಣ, ಎಕ್ಸ್ ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್ ಅಂತ. ಬಿಕಾಸ್ ಇದನ್ನು ಎ ಮೈನಸ್ ಬಿ ನಮಗೆ ಬೇಕಾಗಿರೋದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್. ಇದನ್ನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮ್ ಅಂದರೆ ಮತ್ತೆ ಸಿಂಪ್ಲಿಫೈ ಮಾಡೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ಬರೆಯೋದಾದರೆ ಯಾವ ರೀತಿ ಬರ್ಕೊಬೋದು? ಎಕ್ಸ್ ಸ್ಕ್ವೇರ್ ಮೈನಸ್ 3y ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಅಂದರೆ 9y ಸ್ಕ್ವೇರ್. ಸೊ ಇದನ್ನು ಹಾಗೆ ಬರ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್. ಸೊ ರೈಟ್ ಇಟ್ ಆ್ಯಸ್ ಇಟ್ ಈಸ್. ಎಗೇನ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಇದೇ ಫಾರ್ಮುಲಾ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ, ಎ ಅಂದರೆ ಎಕ್ಸ್ ಆಗುತ್ತೆ ಪ್ಲಸ್ 3y ಆ್ಯಂಡ್ ಎ ಮೈನಸ್ ಬಿ ಅಂದರೆ ಎಕ್ಸ್ ಮೈನಸ್ 3y ಆಗುತ್ತೆ. ಸೊ ಕೊಟ್ಟಿರೋವಂಥದ್ದು ಈಗ ಆಲ್ರೆಡಿ ಇವೆರಡು ಫ್ಯಾಕ್ಟರ್ಸ್ ಕೊಟ್ಬಿಟ್ಟಿದ್ದಾರೆ. ಅಂದರೆ ಎಕ್ಸ್ ಪ್ಲಸ್ 3y, ಎಕ್ಸ್ ಮೈನಸ್ 3y ಇವೆರಡಲ್ಲ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ನಮಗೆ ಬೇಕಾಗಿರುವಂಥ ಆನ್ಸರ್ ಥರ್ಡ್ ಫ್ಯಾಕ್ಟರು, ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 9y ಸ್ಕ್ವೇರ್. ಸೊ ಯು ಸಿ ದ ಆಪ್ಷನ್ x square plus 9y square. So this is option 2 is having the third factor. So this is the right answer. So ಈ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. So next one, all the factors of 4a cube minus 9a. So find out the factor. ಸೇಮ್ ಫ್ಯಾಕ್ಟರೈಸೇಷನ್ ಮಾಡಬೇಕಿಲ್ಲೂ ಇದನ್ನು ಫ್ಯಾಕ್ಟರೈಸೇಷನ್ ಮಾಡಿ ಯಾವ್ಯಾವ ಫ್ಯಾಕ್ಟರ್ಸ್ ಬರುತ್ತೆ ಅನ್ನೋದನ್ನ ಇಲ್ಲಿ ಆಪ್ಷನ್ಸ್ ನೋಡಿ ನೀವು ಟಿಕ್ ಮಾಡೋದಷ್ಟೇ. ಸೊ ನೋಡೋಣ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ. ಸೊ ಕೊಟ್ಟಿರೋಂಥ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ನ ಬರ್ಕೊಳ್ಳೋಣ. ಸೊ ಕೊಟ್ಟಿರೋಂಥ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಬಂದು 4a ಕ್ಯೂಬ್ ಮೈನಸ್ 9a ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಜಸ್ಟ್ ಫ್ಯಾಕ್ಟರೈಸೇಷನ್ ಮಾಡ್ತಾ ಹೋಗಬೇಕು. ಸೊ ಅದಕ್ಕೂ ಮುಂಚೆ ಏನು ಮಾಡೋಣ, ಇಲ್ಲಿ ಏನ ಕಾಮನ್ ಆಗಿ ತೊಗೊಳ್ಳೋಣ. ಸೊ ಎ ಒಂದು ಕಾಮನ್ ಫ್ಯಾಕ್ಟರ್ ಸಿಗುತ್ತೆ. ಸೊ ರಿಮೈನಿಂಗ್ ಈಸ್ 4a ಸ್ಕ್ವೇರ್ ಮೈನಸ್ 9 ಅಂತ ಬರುತ್ತೆ. ಸೊ ಏನ ಹಾಗೆ ಬರ್ಕೊಳ್ಳಿ. ಸೊ ಇದನ್ನು ಎಗೇನ್ ನಾವು ಯಾವ ರೀತಿಯಾಗಿ ಬರ್ಕೊಬೋದು? 2a ಹೋಲ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಪ್ರೀವಿಯಸ್ ಏನು ಮಾಡಿದ್ವಿ ಅದೇ ಥರ ಮಾಡಬೇಕು. ಇದನ್ನು 3 ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಸೊ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮ್ ಬಂದಿದೆ. ಸೊ ಇದನ್ನು ಏನು ಹಾಗೆ ಬರ್ಕೊಳ್ಳೋಣ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ, 2a ಪ್ಲಸ್ 3 ಆ್ಯಂಡ್ ಎ ಮೈನಸ್ ಬಿ ಇಸ್ 2a ಮೈನಸ್ 3 ಆಗುತ್ತೆ. ಸೊ ದಿಸ್ ಇಸ್ ಯುವರ್ ಫ್ಯಾಕ್ಟರ್ಸ್. ಎ 2a ಪ್ಲಸ್ 3 ಆ್ಯಂಡ್ 2a ಮೈನಸ್ 3. ಇದನ್ನು ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡೋಕ್ಕಾಗಲ್ಲ. ಸೊ ಆಪ್ಷನ್ ನೋಡೋಣ ಎಲ್ಲಿದೆ ಅಂತ. ಸೊ ಆಪ್ಷನ್ ಬಂದು ಎ ಇದು ಮೂರು ಆಪ್ಷನ್ ಎ ಇಲ್ಲ, ಇಲ್ಲಿ ಎ 2 minus 3, 2a plus 3 ಇದೆ. ದಟ್ ಇಸ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್, ಇನ್ ದ ಗಿವನ್ ಫಿಗರ್ 2 straight lines AB and CD intersect each other at P and if CPQ is equals to 90 degree the value of XYZ are ಅಂತ ಹೇಳಿದ್ದಾರೆ. ಸೊ ಕೊಟ್ಟಿರೋಂಥ ಫಿಗರ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಟ್ ಇಸ್ ವೆರಿ ಈಸಿ ಟು ಸಿಂಪ್ಲಿಫೈ. ಇಲ್ಲಿ ಫಿಗರ್ನ ಅಬ್ಸರ್ವ್ ಮಾಡಿದಾಗ ನೀವು ಇಲ್ಲಿ ಸೊ ನಮಗೆ ಸ್ಟ್ರೈಟ್ ಆ್ಯಂಗಲ್ ಬಂದು 180 ಡಿಗ್ರಿ ಅಂತ ಗೊತ್ತಿದೆ. ಸೊ ಈ ಎ ಬಿ ಲೈನ್ ಒಂದು ಸ್ಟ್ರೈಟ್ ಅಂತ ತೊಗೊಂಡ್ರೆ ಸೊ ಕಂಪ್ಲೀಟ್ ಇಷ್ಟು ನೀವು ಆ್ಯಡ್ ಮಾಡಿದಾಗ, ಇಷ್ಟು ಆ್ಯಂಗಲ್ಸ್ನು ಆ್ಯಡ್ ಮಾಡಿದಾಗ 180 ಡಿಗ್ರಿ ಬರುತ್ತೆ. ಸೊ ನಾನು ಏನಕ್ಕೆ ಇದನ್ನು ಮಾತ್ರ ಆ್ಯಡ್ ಮಾಡ್ಕೊತೀನಿ, ಇದನ್ನು ತೊಗೊತಾ ಇಲ್ಲ ಅಂದರೆ ಇಲ್ಲಿ 2 ವೇರಿಯೇಬಲ್ಸ್ ಇದೆ. ಸೊ 2 ವೇರಿಯೇಬಲ್ಸ್ ಇದ್ದಾಗ ವಿ ಕಾಂಟ್ ಏಬಲ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ. ಸಿ ಒನ್ಲಿ ಇಲ್ಲಿ ಸೇಮ್ ವೇರಿಯೇಬಲ್ ಎಕ್ಸ್ ಅಂತ ಇದೆ. ಸೊ ವಿ ಕ್ಯಾನ್ ಈಸಿಲಿ ಸಿಂಪ್ಲಿಫೈ. ಹಾಗಾಗಿ ಇದನ್ನು ಟೋಟಲ್ ಆ್ಯಂಗಲ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂತ ತಗೊಳ್ಳೋಣ. ಸೊ ಟೋಟಲ್ ಆ್ಯಂಗಲ್ ಯಾವ್ಯಾವುದಿದೆ ಇಲ್ಲಿ ಬರ್ಕೊತೀನಿ. ಇಲ್ಲಿ 3x + 10 ಒಂದು ಆ್ಯಂಗಲ್ ಇದೆ ಆ್ಯಂಡ್ 90 ಡಿಗ್ರಿ. ಸೊ ಈ ಮೂರನ್ನು ಆ್ಯಡ್ ಮಾಡಿದ್ರೆ ಆ್ಯಂಡ್ ದೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸ್ಟ್ರೈಟ್ ಲೈನ್ ಬರುತ್ತೆ. ಸೊ ಹಾಗಾಗಿ ದಟ್ ಈಸ್ ಈಕ್ವಲ್ ಟು 180 ಅಂತ ತಗೊಂಡು ಸಿಂಪ್ಲಿಫೈ ಮಾಡಿ. ಸೊ 3x + x ಅಂದರೆ 4x
90 ಪ್ಲಸ್ 10 ಅಂದರೆ 100, ದಟ್ ಈಸ್ ಈಕ್ವಲ್ಸ್ ಟು 180 ಆಗುತ್ತೆ. ಸೊ 4x ಇಸ್ ಈಕ್ವಲ್ಸ್ ಟು 180 ಮೈನಸ್ 100 ಅಂದರೆ ಎಷ್ಟು ಬರುತ್ತೆ? 4x ಇಸ್ ಈಕ್ವಲ್ಸ್ ಟು 80 ಬರುತ್ತೆ. ಸೊ x ಇಸ್ ಈಕ್ವಲ್ಸ್ ಟು 80/4, ದಟ್ ಈಸ್ ಈಕ್ವಲ್ಸ್ ಟು 20. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 20 ಬಂತು. ಸೊ ಈಗ ಇಲ್ಲಿ ಎಕ್ಸ್ ವ್ಯಾಲ್ಯೂ ನಮಗೆ 20 ಬಂತು ಅಂತಾದರೆ, ಸೊ ಅಲ್ಲಿ ರೈಟ್ ಇಟ್ ಹಿಯರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 20 ಬಂದಿದೆ. ನೆಕ್ಸ್ಟ್ ವೈ ಝೆಡ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಈ ಎರಡು ಆ್ಯಂಗಲ್ನ ಅಬ್ಸರ್ವ್ ಮಾಡಿ. ಈ ಎರಡು ಆ್ಯಂಗಲ್ಸು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆಗಿರೋದು ನಾನು ಎರಡನ್ನೂ ಈಕ್ವಲ್ ಅಂತ ಬರ್ಕೊತೀನಿ, ಬಿಕಾಸ್ ದೀಸ್ ಟು ಆರ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಸೊ ಇಲ್ಲಿ 3x ವ್ಯಾಲ್ಯೂ ಬಂದಿದೆ 20 ಅಂತ, ಸಬ್ಸ್ಟಿಟ್ಯೂಟ್ ಮಾಡಿ. 3 × 20 + 10 is equals to y. ಸೊ 23 is 60 + 10 is equals to y, that is equals to 70. ಸೊ y ವ್ಯಾಲ್ಯೂ ಎಷ್ಟು ಬಂತು? 70 ಬಂದಿದೆ. ಸೊ ಇದನ್ನು ಇಲ್ಲಿ ಬರ್ಕೊಳ್ಳೋಣ. ಸೊ ಇನ್ನು ಉಳಿದಿರೋವಂಥದ್ದು ಝೆಡ್ ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡಬೇಕು. ಹೇಗೇನು ನೀವು ಇಲ್ಲಿ ಈಗ ಈ ಒಂದು ಫಿಗರ್ ಈ ಕಡೆ ನೋಡಿದಾಗ, ಈ ಸ್ಟ್ರೈಟ್ ಲೈನ್ ನೋಡಿದಾಗ, ಸೊ ಇದನ್ನು ಟೋಟಲ್ ಆ್ಯಂಗಲ್ 180 ಅಂತ ಬರ್ಕೊಳ್ಳೋಣ. ಸೊ 3z - 10. ಸೊ I'll erase and I'll write it here only. ಇದೆರಡನ್ನು ನಾವು 180 ಡಿಗ್ರಿ ಅಂತ ತಗೊಂಡ್ರೆ ಏನಾಗುತ್ತೆ? 3z, ಈ 70 ಹೆಂಗೆ ಬರ್ತಾಯಿತ್ತು ಅಂತ ನಾನು ಪ್ರೀವಿಯಸ್ಲಿ ಬರ್ದಿದ್ದೀನಿ, ಶುಡ್ ರಿಮೆಂಬರ್ ದಟ್ ಒನ್. z -10 + y. ಸೊ ಟೋಟಲ್ ಆ್ಯಂಗಲ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ, ಬಿಕಾಸ್ ಇಟ್ ಇಸ್ ಎ ಸ್ಟ್ರೈಟ್ ಲೈನ್. ಸೊ ಈಗೇನಾಗುತ್ತೆ? y ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. 3z - 10 + 70 ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಇಲ್ಲಿ 3z 70 - 10 ಅಂದರೆ +60 ಈಸ್ ಈಕ್ವಲ್ಸ್ ಟು 180. ದೆನ್ 3z ಇಸ್ ಈಕ್ವಲ್ಸ್ ಟು 60ನ ಈ ಕಡೆ ಬಂದರೆ 180 - 60 ಅಂದರೆ ಎಷ್ಟು ಬರುತ್ತೆ? 120 ಬರುತ್ತೆ. ಸೊ z ಇಸ್ ಈಕ್ವಲ್ಸ್ ಟು 120/3. 3 4s 12, 3 0s 0, ದಟ್ ಈಸ್ ಈಕ್ವಲ್ಸ್ ಟು 40. ಸೊ z ವ್ಯಾಲ್ಯೂ ಎಷ್ಟು ಬಂತು? 40 ಡಿಗ್ರಿ ಬಂತು. ಸೊ ಎಕ್ಸ್ ವೈ ಝೆಡ್ ಬಂದಿದೆ. x 20, y 70, z 40. ಸೊ ಇಟ್ ಈಸ್ ಇನ್ ದ ಆಪ್ಷನ್ 2. ಸೊ ದಿಸ್ ಇಸ್ ಯುವರ್ right answer. So it is very simple one. You should observe the figure and calculate the answer. So next one, the measure of C in the given triangle. So triangle ಅಲ್ಲಿ ಆ್ಯಂಗಲ್ ಸಿ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಕೊಟ್ಟಿರುವಂಥ ಫಿಗರ್ನ ನೀವು ನೀಟಾಗಿ ಅಬ್ಸರ್ವ್ ಮಾಡಿದಾಗ ಸೇಮ್ ಆ್ಯಸ್ ಪ್ರೀವಿಯಸ್ ಒನ್ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅದೇ ರೀತಿಯಾಗಿರುತ್ತೆ. ಸೊ ಐ ವಿಲ್ ಶೋ ಇಟ್ ಹಿಯರ್. ಸೊ ನಮಗೆ ಗೊತ್ತಿದೆ ಇಲ್ಲೇನಾಗ್ತಿದೆ, ಇವೆರಡೂ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್, z ಮತ್ತು 4a + 30 ಎರಡನ್ನೂ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. 4a + 4a + 30 is equals to z, ಬಿಕಾಸ್ ಎರಡು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆಗಿರೋದ್ರಿಂದ ಎರಡನ್ನೂ ಈಕ್ವಲ್ ಅಂತ ಬರ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ? ಝೆಡ್ನು ಕೂಡ 4a + 30 ಆಗುತ್ತೆ. ಸೊ ಇದನ್ನು ಒಂದು ಸ್ಟ್ರೈಟ್ ಆ್ಯಂಗಲ್ ಅಂತ ತೊಗೊಂಡ್ರೆ a + 4a + z, ಸೊ ಎಷ್ಟಾಗುತ್ತೆ? ಟೋಟಲ್ ಆಗಿ 180 ಡಿಗ್ರಿ ಆಗುತ್ತೆ. ಸೊ ಇದನ್ನು ಒಂದು ಸ್ಟ್ರೈಟ್ ಲೈನ್ ಅಂತ ಅಸ್ಯೂಮ್ ಮಾಡಿಕೊಂಡು ಎರಡು ಸಮ್ ತಗೊಂಡ್ರೆ ಇಲ್ಲಿ ಗೆಟ್ 180 ಡಿಗ್ರಿ. ಸೊ 4a + z ಅಲ್ಲ, 4a + 30 ಇದು ಅಲ್ವಾ? ಸೊ 30 ಅಂತ ತಗೊಂಡು 30 ಅಂತಲೇ ಬರ್ಕೊಳ್ಳೋಣ. ಸೊ ಇವಾಗ ಏನಾಯಿತು? 4a + a 5a + 30 is equals to 180 ಆಗುತ್ತೆ. ಸೊ 5a is equals to 180 - 30 ಮಾಡಿದ್ರೆ ಸೊ ಇಲ್ಲಿ ಗೆಟ್ 150. ಸೊ 5a is equals to 150/5 ಅಂದರೆ a is equals to 5 ಬರಲ್ಲ ಇಲ್ಲಿ, 5ನ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ a is equals to 150/5 ಆಗುತ್ತೆ. ಸೊ 5 30s 5 3s 15, 5 0 0. ಸೊ a ವ್ಯಾಲ್ಯೂ ಗಾಟ್ 30. ಸೊ ಇದು 30 ಬಂತು, ಇದು 70 ಇದೆ. ಸೊ ನಮಗೆ ಏನು ಆ್ಯಂಗಲ್ ಸಮ್ ಪ್ರಾಪರ್ಟಿನ ಯೂಸ್ ಮಾಡಬೇಕು. ಟೋಟಲ್ ಇಂಟೀರಿಯರ್ ಆ್ಯಂಗಲ್ ಆಫ್ ದಿ ಟ್ರಯಾಂಗಲ್ ಇಸ್ 180 ಡಿಗ್ರಿ ಅಂತ ತಗೊಂಡ್ರೆ ಸೊ 70 + 30 + c is equals to 180 ಡಿಗ್ರಿ ಅಂತ ತಗೊಳ್ತೀವಿ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋಂಥದ್ದು ಸಿ ವ್ಯಾಲ್ಯೂ. 70 + 30 ಅಂದರೆ 100 + c is equals to 180, ದಟ್ ಈಸ್ c is equals to 180 - 100 ಅಂದರೆ ವಿಲ್ ಗೆಟ್ 80. ಸೊ ಸಿ ಆ್ಯಂಗಲ್ ಇಸ್ ಹೌ ಮಚ್? 80 ಇರುತ್ತೆ. ದಟ್ ಈಸ್ ಆಪ್ಷನ್ 4 is having 80. This is the answer, C value. It is very simple one. So next, the measure of x in the given figure ಅಂತ ಕೇಳಿದರೆ. ಸೊ ಅಬ್ಸರ್ವ್ ದ ಫಿಗರ್. ಇಲ್ಲಿ ಏನಾಗ್ತಿದೆ? ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿದೆ, ಜೊತೆಗೆ ಎರಡು ಸೈಡ್ ಈಕ್ವಲ್ ಇದೆ. ಎರಡು ಸೈಡ್ ಈಕ್ವಲ್ ಇದೆ ಅಂದರೆ ಸೊ ಇಲ್ಲೇನಾಗುತ್ತೆ? ಆಪೋಸಿಟ್ ಆ್ಯಂಗಲ್ಸ್, ಐಸೋಲೆಸ್ ಟ್ರಯಾಂಗಲ್ ಆಗುತ್ತೆ. ಇದು ಐಸೋಲೆಸ್ ಟ್ರಯಾಂಗಲ್ಸಲ್ಲಿ ಏನಾಗುತ್ತೆ? ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಟು ದ, ಏನು ಈಕ್ವಲ್ ಸೈಡ್ಸ್ಗೆ ಆಪೋಸಿಟ್ ಆ್ಯಂಗಲ್ಸ್ ಬರುತ್ತೆ ಅದು ಎರಡೂ ಈಕ್ವಲ್ ಆಗಿರ್ತದೆ. ಈ ಆ್ಯಂಗಲ್ಲು
ಈ ಸೈಡ್ಗೆ ಈ ಆ್ಯಂಗಲ್ ಆಪೋಸಿಟ್ ಆಗಿದೆ, ಈ ಒಂದು ಸೈಡ್ಗೆ ಈ ಆ್ಯಂಗಲ್ ಆಪೋಸಿಟ್ ಆಗಿದೆ. ಸೊ ಇವೆರಡನ್ನೂ ಈಕ್ವಲ್ ಇರುತ್ತೆ. ಇದನ್ನು ವೈ ಅಂತ ತಗೊಳ್ಳೋಣ, ಇದನ್ನು ಕೂಡ ವೈ ಅಂತ ತಗೊಳ್ಳೋಣ. ಇಲ್ಲಿ ಆಲ್ರೆಡಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ರಿಂದ ಇಲ್ಲಿ ಆ್ಯಂಗಲ್ ಬಿ ಬಂದು 90 ಡಿಗ್ರಿ ಆಗಿರುತ್ತೆ. ಸೊ ಟೋಟಲ್ ಇಂಟೀರಿಯರ್ ಆ್ಯಂಗಲ್ನ ಫಸ್ಟ್ ಫೈಂಡ್ ಔಟ್ ಮಾಡಿಕೊಂಡ್ರೆ ಆ್ಯಂಗಲ್ ಸಮ್ ಪ್ರಾಪರ್ಟಿ ಪ್ರಕಾರ 90 + y ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಗುತ್ತೆ. ಸೊ 2y ಈಸ್ ಈಕ್ವಲ್ಸ್ ಟು ಈ ಕಡೆ ಬಂದರೆ ಏನಾಗುತ್ತೆ -90, 180 - 90 ಅಂದರೆ 90 ಆಗುತ್ತೆ. ಸೊ y ಈಸ್ ಈಕ್ವಲ್ಸ್ ಟು 90/2 ದಟ್ ಈಸ್ ಈಕ್ವಲ್ಸ್ ಟು 45 ಡಿಗ್ರಿ ಬಂತು. ಸೊ ಇದು 45 ಡಿಗ್ರಿ ಆಗುತ್ತೆ, ಇದು 45 ಡಿಗ್ರಿ ಆಗುತ್ತೆ. ಈಗ ನೀವು ಮತ್ತೆ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಎಕ್ಸ್ ವ್ಯಾಲ್ಯೂ. ಸೊ ಈ ಎರಡು ಆ್ಯಂಗಲ್ನು ಈಕ್ವಲ್ ಸಮ್ನ ತಗೊಂಡ್ರೆ ಏನಾಗುತ್ತೆ, ಲೀನಿಯರ್ ಪೇರ್ ಆ್ಯಂಗಲ್ ಸಿಗುತ್ತೆ ಅಲ್ವಾ. ಸೊ ಎರಡದು ಸಮ್ ತಗೊಂಡ್ರೆ ಏನಾಗುತ್ತೆ, 45 + x ಈಸ್ ಈಕ್ವಲ್ಸ್ ಟು 180. 45 + x ಈಸ್ ಈಕ್ವಲ್ಸ್ ಟು 180, ಯಾಕಂದರೆ ಲೀನಿಯರ್ ಪೇರು. ಸೊ ಇಲ್ಲಿ x ಈಸ್ ಈಕ್ವಲ್ಸ್ ಟು 180 - 45 ಈ ಕಡೆ ಮಾಡಿ ಶಿಫ್ಟ್ ಮಾಡಿ. ಸೊ 180 - 45 ಮಾಡಿದ್ರೆ ಇಲ್ಲಿ ಗೆಟ್ ದ ಆನ್ಸರ್. ಸಬ್ಟ್ರ್ಯಾಕ್ಟ್ ಮಾಡಿ, ದಟ್ ಈಸ್ ಈಕ್ವಲ್ಸ್ ಟು 135 ಡಿಗ್ರಿ ಬರುತ್ತೆ. 135 ಡಿಗ್ರಿ ಎರಡನ್ನೂ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಗೆಟ್ 135 ಡಿಗ್ರಿ. ದಿಸ್ ಇಸ್ ದ ಮೆಜರ್ಮೆಂಟ್ ಆಫ್ ಎಕ್ಸ್. ಸೊ ಇಟ್ ಇಸ್ ಇನ್ ದ ಆಪ್ಷನ್ 1 is the answer. So next one, in the given parallelogram ABCD, so the bisectors of angle A and angle B meet at the point P. The measure of APB. So angle P ನ ನೀವು ಫೈಂಡ್ ಔಟ್ ಮಾಡಬೇಕು. ಪ್ಯಾರಲೋಗ್ರಾಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿ ಎರಡು ಕೂಡ ಆ್ಯಂಗಲ್ ಬೈಸೆಕ್ಟರ್ಸ್ ಮೀಟ್ ಅಟ್ ದಿ ಪಾಯಿಂಟ್ ಪಿ ಅಂತ ಕೊಟ್ಟಿದ್ದಾರೆ. ಸೊ ಯು ಶುಡ್ ಫೈಂಡ್ ಔಟ್ ದಿಸ್ ಆ್ಯಂಗಲ್ ಎಷ್ಟಿರುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಫಸ್ಟ್ ಏನು ಮಾಡಿ, ನೀವು ನಿನ್ನ ಪ್ಯಾರಲೋಗ್ರಾಮ್ ಅಡ್ಜಸೆಂಟ್ ಆ್ಯಂಗಲ್ಸ್ನ ಸಪ್ಲಿಮೆಂಟ್ರಿ. ಅಡ್ಜಸೆಂಟ್ ಆ್ಯಂಗಲ್ಸ್ ಅಂದರೆ ಇವೆರಡು ಆ್ಯಂಗಲ್ಸ್ ಆದರೂ ತೊಗೊಳ್ಳಿ, ಅಥವಾ ಇವೆರಡು ಆ್ಯಂಗಲ್ಸ್ ಆದರೂ ತೊಗೊಳ್ಳಿ ಅಡ್ಜಸೆಂಟ್, ಅಥವಾ ಇವೆರಡಾದರೂ ತೊಗೋಬೋದು, ಅಥವಾ ಸಿ ಬಿ ಆದರೂ ತೊಗೋಬೋದು. ಬಟ್ ಇಲ್ಲಿ ಪಿ ಆ್ಯಂಗಲ್ ಕೇಳಿರೋದ್ರಿಂದ ನಾವು ಈ ಒಂದು ಕಂಡೀಷನ್ಸ್ನ ಕೊಟ್ಟಿರೋದ್ರಿಂದ ಸೊ ಈ ಎರಡು ಅಡ್ಜಸೆಂಟ್ ಆ್ಯಂಗಲ್ಸ್ ಸಪ್ಲಿಮೆಂಟ್ರಿ ಅಂತ ಬರ್ಕೊಳ್ಳೋಣ. ದಟ್ ಈಸ್ ಸಪ್ಲಿಮೆಂಟ್ರಿ ಅಂದರೆ ದ ಸಮ್ ಆಫ್ ದಿ ಅಡ್ಜಸೆಂಟ್ ಆ್ಯಂಗಲ್ಸ್. ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಗುತ್ತೆ ಸಪ್ಲಿಮೆಂಟ್ರಿ ಅಂತಂದರೆ. ಓಕೆ, ಸೊ ಈ ಒಂದು ಕಂಡೀಷನ್ನ ಯೂಸ್ ಮಾಡಿ ಸೊ ಈ ಒಂದು ಟ್ರಯಾಂಗಲ್ನ ನೀವು ಕನ್ಸಿಡರ್ ಮಾಡಿದಾಗ ಇಲ್ಲೇನಾಗ್ತಿದೆ, ಎ ಪಿ ಮತ್ತು ಬಿ ಪಿ ಆರ್ ಬೈಸೆಕ್ಟರ್ಸ್ ಆಫ್ ಆ್ಯಂಗಲ್ ಎ ಆ್ಯಂಡ್ ಆ್ಯಂಗಲ್ ಬಿ ಆಗ್ತಿದೆ ಅಲ್ವಾ. ಸೊ ಏನು ಬರಿಬೋದು ನಾವೀಗ, ಆ್ಯಂಗಲ್ ಪಿ ಎ ಬಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್, ಅಬ್ಸರ್ವ್ ದ ಫಿಗರ್, ಆ್ಯಂಗಲ್ ಪಿ ಎ ಬಿ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಇಷ್ಟು. ಈ ಆ್ಯಂಗಲ್ ಏನಾಗುತ್ತೆ, ಟೋಟಲ್ ಆ್ಯಂಗಲ್ ಎಷ್ಟಿರುತ್ತೋ ಅದರಲ್ಲಿ ಅರ್ಧ ಇರುತ್ತೆ, ಅಂದರೆ ಹಾಫ್ ಆಫ್ ಆ್ಯಂಗಲ್ ಎ ಆಗುತ್ತೆ. ಸೊ ಅದೇ ರೀತಿ ಆ್ಯಂಗಲ್ ಪಿ ಬಿ ಎ ನೋಡಿದಾಗ ಏನಾಗುತ್ತೆ, ಟೋಟಲ್ ಆ್ಯಂಗಲ್ ಇರುತ್ತೋ ಅದರಲ್ಲಿ ಅರ್ಧ ಇರುತ್ತೆ, ಹಾಫ್ ಆಫ್ ದಿ ಆ್ಯಂಗಲ್ ಬಿ ಆಗಿರುತ್ತೆ. ಸೊ ಇವಾಗ ನೀವೇನು ಮಾಡಬೇಕು, ಈ ಒಂದು ಟ್ರಯಾಂಗಲ್, ಈಗ ನಮ್ಗೆ ಈ ಆ್ಯಂಗಲ್ ಸಿಕ್ಕಿದೆ, ಇಷ್ಟು ಆ್ಯಂಗಲ್ಲು, ಇದೇ ಆ್ಯಂಗಲ್ ಸಿಕ್ಕಿದೆ. ಸೊ ಇವು ಮೂರು ಇದನ್ನು ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಇನ್ನು ಟ್ರಯಾಂಗಲ್ ಎ ಪಿ ಬಿ ಟೋಟಲ್ ಆ್ಯಂಗಲ್, ಸಮ್ ಆಫ್ ದಿ ಆ್ಯಂಗಲ್ಸ್ ಇನ್ ಟ್ರಯಾಂಗಲ್ ಎಷ್ಟು ಬರುತ್ತೆ, 180 ಡಿಗ್ರಿ ಅಂತ ತಗೊಳ್ತೀವಿ. ಅಂದರೆ ಆ್ಯಂಗಲ್ ಎ, ಆ್ಯಂಗಲ್ ಪಿ ಆ್ಯಂಡ್ ಆ್ಯಂಗಲ್ ಬಿ. ಇದನ್ನು ನಾನು ಯಾವ ರೀತಿ ಬರ್ಕೊತೀನಿ ಅಂದರೆ ಈ ರೀತಿ ಬರ್ಕೊಳ್ಳೋಣ, ಆ್ಯಂಗಲ್ ಎ ಪಿ ಬಿ ಪ್ಲಸ್ ಆ್ಯಂಗಲ್ ಪಿ ಎ ಬಿ, ಬಿಕಾಸ್ ಆ್ಯಂಗಲ್ ಎ ಅಂತ ಬರೋದು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ಅದಕ್ಕೆ ಆ್ಯಂಗಲ್ ಪಿ ಎ ಬಿ ಪ್ಲಸ್ ಆ್ಯಂಗಲ್ ಪಿ ಬಿ ಎ ಇಸ್ ಈಕ್ವಲ್ಸ್ ಟು ಟೋಟಲ್ ಸಮ್ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಇವಾಗ ಎ ಪಿ ಬಿ ನಮ್ಗೆ ಗೊತ್ತಿಲ್ಲ, ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ರೈಟ್ ಇಟ್ ಆ್ಯಸ್ ಇಟ್ ಆ್ಯಸ್ ಆ್ಯಂಗಲ್ ಎ ಪಿ ಬಿ, ಬಟ್ ಪಿ ಎ ಬಿ ಎಷ್ಟು ಬಂದಿದೆ, ಹಾಫ್ ಆಫ್ ಎ ಬಿ ಅಂತ ಬಂದಿದೆ. ಸೊ ಹಾಫ್ ಆಫ್ ಆ್ಯಂಗಲ್ ಎ ಪ್ಲಸ್ ಹಾಫ್ ಆಫ್ ಆ್ಯಂಗಲ್ ಬಿ ದಟ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ಬೋದು ಈಗ, ಸೊ ಇವೆರಡರಲ್ಲೂ 1/2ನ ಕಾಮನ್ ತಗೊಳ್ಳಿ. ಸೊ ಎ ಪಿ ಬಿ ಈಸ್ ಈಕ್ವಲ್ಸ್ ಟು ಎ ಪಿ ಬಿ ಪ್ಲಸ್ ಆ್ಯಂಗಲ್ ಎ ಪಿ ಬಿ ಪ್ಲಸ್ ಇವೆರಡರಿಂದ ಹಾಫ್ನ ಕಾಮನ್ ತಗೊಳ್ಳೋಣ. ಸೊ ರಿಮೈನಿಂಗ್ ಇಸ್ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ದಟ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಬಂತು. ಸೊ ಈಗ ಇಲ್ಲಿ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಎಷ್ಟಿದೆ, ಇಲ್ಲಿ 180 ಡಿಗ್ರಿ ಅಂತ ನಾವು ತೊಗೊಂಡಿದ್ದೀವಿ ಪ್ರೀವಿಯಸ್ ಅಡ್ಜಸೆಂಟ್ ಆ್ಯಂಗಲ್. ಸಮ್ ಆಫ್ ದಿ ಅಡ್ಜಸೆಂಟ್ ಆ್ಯಂಗಲ್ ಅಂತ ಪ್ಯಾರಲೋಗ್ರಾಮ್ ಇಸ್ 180. ಸೊ ಇಲ್ಲಿ 180ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇಲ್ಲಿ 180ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಲ್ಲಿ ದ ಕ್ಯಾಲ್ಕುಲೇಷನ್ ಹಿಯರ್ ಆ್ಯಂಗಲ್ ಎ ಪಿ ಬಿ ಪ್ಲಸ್ 1/2 ಇಂಟು 180 ದಟ್ ಈಸ್ ಈಕ್ವಲ್ಸ್ ಟು 180 ಆಗುತ್ತೆ ಅಲ್ವಾ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 1s 2 9s 2 0s. ಸೊ ಎಷ್ಟು ಬಂತು ಇವಾಗ, 90 ಬರ್ತಾ ಇದೆ. ಸೊ ಆ್ಯಂಗಲ್ ಎ ಪಿ ಬಿ ಪ್ಲಸ್ 90 ಈಸ್ ಈಕ್ವಲ್ಸ್ ಟು 180 ಆಗುತ್ತೆ. ಸೊ ಈಗೇನು 90ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಆ್ಯಂಗಲ್
APB is equals to 180 minus 90. You will get ಎಷ್ಟು ಬರುತ್ತೆ ಡಿಫ್ರೆನ್ಸು 90. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಆಂಗಲ್ APB. ಎಷ್ಟು ಬರ್ತಾ ಇದೆ 90 ಬರ್ತದೆ. ಇಟ್ ಇಸ್ ಇನ್ ದ ಆಪ್ಷನ್ 2 90. Okay, so next one, the ratio of two adjacent sides of a parallelogram is 3:5. Its perimeter is 80 centimeter. The adjacent sides of the parallelogram respectively. ಸೊ ಇಲ್ಲಿ ಒಂದು ಪ್ಯಾರಲೋಗ್ರಾಮ್ ಅಲ್ಲಿ adjacent sides ರೇಷಿಯೋ ಕೊಟ್ಟಿದ್ದಾರೆ. ಇಟ್ ಇಸ್ ಇನ್ ದ ರೇಷಿಯೋ 3 and 5 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದ ಪೆರಿಮೀಟರ್ ಆಫ್ ದಿ ಪ್ಯಾರಲೋಗ್ರಾಮ್ನ ಕೊಟ್ಟಿದ್ದಾರೆ. ಸೊ ಯೂಸಿಂಗ್ ದ ಟೂ ಕಂಡೀಷನ್ ಯು ಶುಡ್ ಫೈಂಡ್ ಔಟ್ ದ ಟೂ ಅಡ್ಜಸೆಂಟ್ ಸೈಡ್ಸ್ ಮೆಜರ್ಮೆಂಟ್ಸ್ ಏನಿರುತ್ತೆ ಅದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಐ ವಿಲ್ ಕ್ಯಾಲ್ಕುಲೇಟ್ ಇಟ್ ಹಿಯರ್. ಸೊ ಫಸ್ಟ್ ನೀವು ಏನು ಮಾಡ್ಕೋಬೇಕು, ದ ಟೂ ಅಡ್ಜಸೆಂಟ್ ಸೈಡ್ಸ್ ಏನಿರುತ್ತೆ, ಒಂದು 3x ಅಂತ ತಗೊಳ್ಳೋಣ, ಇನ್ನೊಂದು 5x ಅಂತ ತಗೊಳ್ಳೋಣ. ಬಿಕಾಸ್ ಅವ್ರು ಕೊಟ್ಟಿದ್ದಾರೆ 3:5 ಅಂತ ಎಕ್ಸಾಕ್ಟ್ ಗೊತ್ತಿಲ್ಲ. ಹಾಗಾಗಿ 3x and 5x ಅಲ್ಲಿ ಟೂ ಅಡ್ಜಸೆಂಟ್ ಸೈಡ್ಸ್ ಅಂತ ತಗೊಂಡ್ರೆ, ಸೊ ನೆಕ್ಸ್ಟು ಪೆರಿಮೀಟರ್ ಆಫ್ ದಿ ಪ್ಯಾರಲೋಗ್ರಾಮ್ ಫಾರ್ಮುಲಾ ಬಂದು 2 into side 1 plus side 2 ಅಂದರೆ A plus B ಅಂತ ತಗೋತೀವಲ್ವಾ. ಸೊ L plus B ಆ ಥರ side 2 ಅಂತ ತಗೋತಾ ಇದ್ದೀನಿ ನಾನು. ಇಲ್ಲಿ A and B ಅನ್ನೋದು side 1 side 2 ಅಂತ ತೊಗೊಂಡಿದ್ದೀನಿ. ಸೊ ಇಲ್ಲೇ ಏನು ಮಾಡಬೇಕೀಗ, ಒಂದು ಸೈಡ್ ಬಂದು 3x ಇದೆ, ಇನ್ನೊಂದು ಸೈಡ್ ಬಂದು 5x ಇದೆ. ಎಕ್ಸಾಕ್ಟ್ ಮೆಜರ್ಮೆಂಟ್ ಯು ಶುಡ್ ಫೈಂಡ್ ಔಟ್. ಸೊ ಪೆರಿಮೀಟರ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 80 ಅಂತ ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 2 into side 1 is 3x and side 2 is 5x. ಸೊ 80 is equals to 2 into 5 plus 3 ಅಂದರೆ 8x ಆಗುತ್ತೆ. ಸೊ ಇಲ್ಲಿ ಮತ್ತೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ. ಸೊ 8 2s 16. 80 is equals to 16x ಆಗುತ್ತೆ. ಸೊ x is equals to 80/16 ಆಗುತ್ತೆ ಅಲ್ವಾ. ಸೊ 80/16 ಕ್ಯಾಲ್ಕುಲೇಟ್ ಮಾಡಿ ಡಿವೈಡ್ ಮಾಡಿದ್ರೆ x is equals to 4 4s 16, 4 2s 8, 4 2s 4 0s. ಸೊ 20/4 ಬರುತ್ತೆ. 4 1s 4 5s 16 1s 16 5s ಅಂತ ಡೈರೆಕ್ಟಾಗಿ ಮಾಡೋದು. ಸೊ x ವ್ಯಾಲ್ಯೂ ವಿ ಗಾಟ್ 5. ಅವ್ರು ಕೇಳಿರೋದು ಅಡ್ಜಸೆಂಟ್ ಸೈಡ್ಸ್ ಮೆಜರ್ಮೆಂಟ್ನ ಕೇಳಿದ್ದಾರೆ. ಸೊ ಅಡ್ಜಸೆಂಟ್ ಸೈಡ್ಸ್ ನಾವು 3x and 5x ಅಂತ ತಗೊಂಡಿದ್ದೀವಿ. ಸೊ 3x becomes 3 into 5 that is equals to 15 centimeter and 5x becomes 5 into 5, 5 5s 25 centimeter. ಏನು ಬಂತು, 15 centimeter and 25 centimeter are the two adjacent sides of the parallelogram. 15 and 25 is in the option 1. 15 centimeter and 25 centimeter is the right answer. So next one, the incorrect statement among these ಅಂದರೆ ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ಕರೆಕ್ಟ್ ಯಾವುದು ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಇಟ್ ಇಸ್ ವೆರಿ ಸಿಂಪಲ್. 2 distinct lines cannot have more than 1 point in common. ಸೊ 2 distinct ಲೈನ್ಸಲ್ಲಿ ಒಂದಕ್ಕಿಂತ ಜಾಸ್ತಿ ಪಾಯಿಂಟ್ಸ್ ಇರಲ್ಲ ಅನ್ನೋ ಥರ ಕೊಟ್ಟಿದ್ದಾರೆ. ಎಸ್, ಇಟ್ ಇಸ್ ಕರೆಕ್ಟ್. ಕಾಮನ್ ಪಾಯಿಂಟ್ ಯಾವುದು, 2 ಡಿಸ್ಟಿಂಕ್ಟ್ ಅಂತ ಕೇಳಿದಾಗ ಸಪ್ರೇಟ್ ಲೈನ್ಸ್ ಆಗುತ್ತೆ, ಹಾಗಾಗಿ ಯಾವುದೇ ರೀತಿ ಕಾಮನ್ ಪಾಯಿಂಟ್ಸ್ ಇರಲ್ಲ. ಸೊ ಇಟ್ ಇಸ್ ಕರೆಕ್ಟ್. ದ ಲೈನ್ ಕಂಟೈನ್ಸ್ ಇನ್ಫಿನಿಟ್ಲಿ ಮೆನಿ ಪಾಯಿಂಟ್ಸ್ ಇನ್ ಇಟ್ ಸೆಲ್ಫ್. ಸೊ ಲೈನಲ್ಲಿ ಎಷ್ಟೊಂದು ಪಾಯಿಂಟ್ಸ್ ಇರುತ್ತೆ ಅಂತ. ಸೊ ಇನ್ಫಿನಿಟ್ಲಿ ಅಂದರೆ ವಿ ಕಾಂಟ್ ಏಬಲ್ ಟು ಕೌಂಟ್ ದ ಪಾಯಿಂಟ್ಸ್ ಇನ್ ಎ ಲೈನ್. ಸೊ ಎ ಲೈನ್ ಸೆಗ್ಮೆಂಟ್ ಹ್ಯಾಸ್ ನೋ ಮ್ಯಾಗ್ನಿಟ್ಯೂಡ್. ಇದಕ್ಕೆ ಮ್ಯಾಗ್ನಿಟ್ಯೂಡ್ ಇರಲ್ಲ ಅನ್ನೋದನ್ನ ಕೊಟ್ಟಿದ್ದಾರೆ. ಇಟ್ ಈಸ್ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಸೊ ಇಟ್ ಈಸ್ ನೋ ಅಂತ ಕೊಟ್ಟಿರೋದ್ರಿಂದ ದಿಸ್ ಇಸ್ ಯುವರ್ ಆನ್ಸರ್. ಇಟ್ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್, ಥರ್ಡ್ ಆಪ್ಷನ್. ಸೊ ಇಟ್ ಈಸ್ ದ ರೈಟ್ ಒನ್. So all right angles are equal to one another. That is the correct statement. So option 3 is the right answer for this one. So next one, in the given figure, angle OAP is 25 degree and angle OBP is 35 degree. The measure of AOB is given. O is the center of the circle ಅಂತ ಕೊಟ್ಟಿದ್ದಾರೆ. So first you observe the figure. So ಇಲ್ಲಿ angle ಏನು OAP ಕೊಟ್ಟಿದ್ದಾರೆ 25 ಆ್ಯಂಡ್ ಆ್ಯಂಗಲ್ OBP ಇಸ್ 35 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ AOB ಅಂದರೆ ಈ ಆ್ಯಂಗಲ್ನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಈ ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಇಲ್ಲಿ ಒಂದು ಥಿಯರಮ್, ಒಂದು ಸ್ಟೇಟ್ಮೆಂಟ್ ನೆನಪಲ್ಲಿರಬೇಕು. ದಿಸ್ ಇಸ್ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಅನ್ ಆರ್ಕ್. ಆ್ಯಂಗಲ್ ಸಬ್ಟೆಂಡೆಡ್ ಬೈ ಅನ್ ಆರ್ಕ್ ಯಾವುದಿರುತ್ತೆ, AOB. ಆ್ಯಂಗಲ್ AOB ಇಸ್ ದ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಅನ್ ಆರ್ಕ್ ಈಸ್ ಈಕ್ವಲ್ಸ್ ಟು ಈಸ್ ಏನಾಗುತ್ತೆ, ಡಬಲ್ ದಿ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದಿ ಎನಿ ಪಾಯಿಂಟ್. ಇದನ್ನು ಪಾಯಿಂಟ್ ಎನಿ ಪಾಯಿಂಟ್ ಆನ್ ದಿ ಸರ್ಕಲ್ ಅಂತ ತಗೊಂಡ್ರೆ ಆ್ಯಂಗಲ್ ಸಬ್ಟೆಂಡೆಡ್ ಬೈ ಎನಿ ಪಾಯಿಂಟ್ ಆನ್ ದಿ ಸರ್ಕಲ್ ಡಬಲ್ ಆಗಿರುತ್ತೆ. ಸೊ 2 into ಆ್ಯಂಗಲ್ APB. ಈ ಒಂದು ಸ್ಟೇಟ್ಮೆಂಟ್, ಆ್ಯಂಗಲ್ ಸಬ್ಟೆಂಡೆಡ್ ಬೈ ಅನ್ ಆರ್ಕ್ ಅಟ್ ದಿ ಸೆಂಟರ್ ಈಸ್ ಡಬಲ್ ಅಟ್ ದಿ ಆ್ಯಂಗಲ್ ಸಬ್ಟೆಂಡೆಡ್ ಬೈ ದಿ ಎನಿ ಪಾಯಿಂಟ್ ಆನ್ ದಿ ಸರ್ಕಲ್. 2 into ಆ್ಯಂಗಲ್ APB ಆಗುತ್ತೆ. ಓಕೆ, ಸೊ ಫಸ್ಟ್ ಯು ಫೈಂಡ್ ಔಟ್ APB ವ್ಯಾಲ್ಯೂ. AOBನ ಫೈಂಡ್ ಔಟ್ ಮಾಡಬೇಕು ಅಂದರೆ APBನ ಫೈಂಡ್ ಔಟ್ ಮಾಡಬೇಕು. ಸೊ ಆ್ಯಂಗಲ್ APB ಏನಾಗುತ್ತೆ, ಈ ಆ್ಯಂಗಲ್ ಏನಾಗುತ್ತೆ, ಸೊ ಆ್ಯಂಗಲ್ APB ಈಸ್ ಈಕ್ವಲ್ಸ್ ಟು ಸಮ್ ಆಫ್ ದೀಸ್ ಟು ಅಂದರೆ ಆ್ಯಂಗಲ್
OAP plus angle OBP ಆಗುತ್ತೆ. ದಟ್ ಈಸ್ 25 ಡಿಗ್ರಿ ಪ್ಲಸ್ 35 ಡಿಗ್ರಿ. ಸೊ 25 ಪ್ಲಸ್ 35 ಅಂದರೆ ವಿಲ್ ಗೆಟ್ 60 ಡಿಗ್ರಿ ಬರುತ್ತೆ. ಈ 60 ಡಿಗ್ರಿನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ವಿಲ್ ಗೆಟ್ ಆ್ಯಂಗಲ್ AOB ದಟ್ ಈಸ್ ಈಕ್ವಲ್ಸ್ ಟು 2 ಇಂಟು ಆ್ಯಂಗಲ್ APB ಅಂತ ಏನಿದೆ. ಸೊ ಆ್ಯಂಗಲ್ APB ನಮ್ಗೆ ಇಲ್ಲಿ ಬಂದಿರೋವಂಥದ್ದು 60 ಡಿಗ್ರಿ. ಅವ್ರ ಕಡೆ ಇರೋದು ಆ್ಯಂಗಲ್ AOB. ಸೊ ಹಾಗಾಗಿ 60ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 2 ಇಂಟು 60 ವಿಲ್ ಗೆಟ್ 6 to the 12 120 ಡಿಗ್ರಿ ಬರುತ್ತೆ. ಸೊ ದಿಸ್ ಇಸ್ ದ ಆ್ಯಂಗಲ್ ಮೆಜರ್ಮೆಂಟ್ ಫಾರ್ ದಿಸ್ ಒನ್. ಈ ಆ್ಯಂಗಲ್ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ಇಟ್ ಈಸ್ ಮೋರ್ ದ್ಯಾನ್ 90 ಇದೆ. ಸೊ ಹಾಗೆ 70 ಆಗುತ್ತೆ, 60ನೂ ಆಗಲ್ಲ. 75 60 ಎರಡು ಆಗಲ್ಲ, ಉಳಿದ್ರೆ 2 ಆಪ್ಷನ್ ಅಂತ ನೀವು ಗೆಸ್ ಮಾಡ್ಬೋದು. ಸೊ ಆಪ್ಷನ್ 1 is the right answer. So next one, the length, breadth and height of the cuboid are in the ratio 4:2:3 and volume is 1536 centimeter cube. The total surface area of this cuboid, cuboid ಅಂತ ಕ್ಯೂಬಾಯ್ಡ್ ಲೆಂತ್ ಬ್ರೆಡ್ತ್ ಹೈಟ್ ರೇಷಿಯೋ ಕೊಟ್ಟಿದ್ದಾರೆ ಆ್ಯಂಡ್ ದೆನ್ ವಾಲ್ಯೂಮ್ನ ಕೊಟ್ಟಿದ್ದಾರೆ. ಸೊ ಯೂಸಿಂಗ್ ದಿಟ್ ವ್ಯಾಲ್ಯೂಸ್ ಯು ಶುಡ್ ಫೈಂಡ್ ಔಟ್ ದ ಸರ್ಫೇಸ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬಾಯ್ಡ್. ಸೊ ಇದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನೋಡೋಣ ಇಲ್ಲಿ. ಸೊ ಸ್ವಲ್ಪ ಲೆಂತಿ ಕ್ಯಾಲ್ಕುಲೇಷನ್ಸ್ ಇದೆ ಬಟ್ ವೆರಿ ಈಸಿ ಒನ್. ಸೊ ಇಲ್ಲಿ ಅವ್ರು ಕೊಟ್ಟಿರೋಂಥ ವ್ಯಾಲ್ಯೂಸ್ನ ಬರ್ಕೊಳ್ಳೋಣ. ಲೆಂತ್ ಬ್ರೆಡ್ತ್ ಹೈಟ್ ಆಫ್ ದಿ ಕ್ಯೂಬಾಯ್ಡ್ ಆರ್ ಇನ್ ದ ರೇಷಿಯೋ 4:2:3 ಅಂತ ಕೊಟ್ಟಿದ್ದಾರೆ. ಸೊ 4:2:3ನ ಸೊ ನಾವೇನು ಬರ್ಕೊಳ್ಳೋಣ, 4x 2x ಆ್ಯಂಡ್ 3x ಇದೇನಾಗುತ್ತೆ ಲೆಂತ್ ಆಗುತ್ತೆ. ಸೊ ಇದು ಬ್ರೆಡ್ತ್ ಆಗುತ್ತೆ. ದಿಸ್ ಈಸ್ ಹೈಟ್ ಆಫ್ ದಿ ಕ್ಯೂಬಾಯ್ಡ್ ಆಗುತ್ತೆ. ಸೊ ಆ್ಯಂಡ್ ದೇ ಆರ್ ಇವನ್ ವಾಲ್ಯೂಮ್ ಆಫ್ ದಿ ಕ್ಯೂಬಾಯ್ಡ್ ದಟ್ ಈಸ್ 1536 ಸೆಂಟಿಮೀಟರ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೊ ಯೂಸಿಂಗ್ ದಿಸ್ ವ್ಯಾಲ್ಯೂಸ್, ಸೊ ವಾಲ್ಯೂಮ್ ಆಫ್ ದಿ ಕ್ಯೂಬಾಯ್ಡ್ ಫಾರ್ಮುಲಾ ಏನಾಗುತ್ತೆ, ಸೊ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಆಗುತ್ತೆ. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆ್ಯಂಡ್ ಫೈಂಡ್ ಔಟ್ ದ ಎಕ್ಸ್ ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಫಸ್ಟು, ದೆನ್ ಟೋಟಲ್ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ವಿ ಎಷ್ಟು ಕೊಟ್ಟಿದ್ದಾರೆ, 1536 ಇಸ್ ಈಕ್ವಲ್ಸ್ ಟು ಲೆಂತ್ ಎಷ್ಟಿದೆ 4x ಇಂಟು 2x ಇಂಟು 3x ಆಗುತ್ತೆ. ಸೊ 1536 ಇಸ್ ಈಕ್ವಲ್ಸ್ ಟು 4 2s 8 8 3s 24 ಎಕ್ಸ್ ಕ್ಯೂಬ್ ಆಗುತ್ತೆ ಅಲ್ವಾ. ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು 1536 ಡಿವೈಡ್ ಬೈ 24 ಆಗುತ್ತೆ. ಸೊ ಇವೆರಡನ್ನು ಡಿವೈಡ್ ಮಾಡಿದ್ರೆ ಇಲ್ಲಿಗೆ 64 ಬರುತ್ತೆ. ಸೊ ಎರಡನ್ನು ಡಿವೈಡ್ ಮಾಡಿದ್ರೆ 8ಇಂದ 64 ಬರುತ್ತೆ. ಸೊ ದಿಸ್ ಇಂಪ್ಲಾಯ್ಸ್ ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ಸ್ ಟು 64. ಅಪ್ಲೈ ಕ್ಯೂಬ್ ರೂಟ್ ಟು ಕ್ಯಾನ್ಸಲ್ ದಿಸ್ ಕ್ಯೂಬ್ ರೂಟ್ನ ಅಪ್ಲೈ ಮಾಡಿದ್ರೆ ಕ್ಯೂಬ್ ರೂಟ್ ಆಫ್ 64 ಅಂದರೆ 8 ಕ್ಯೂಬ್ ಅಂತ ಬರೆಯೋಣ. ಸೊ ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ ಗೆಟ್ ಕ್ಯಾನ್ಸಲ್. ಸೊ ಎಕ್ಸ್ ವ್ಯಾಲ್ಯೂ ವಿ ಗಾಟ್ ನಾಟ್ 8 ಕ್ಯೂಬ್ 4 ಕ್ಯೂಬ್ 4 4 16 64 64. ಸೊ 4 ಬರುತ್ತೆ. ಎಕ್ಸ್ ವ್ಯಾಲ್ಯೂ ವಿ ಗಾಟ್ 4. ಸೊ ಈಗ ಈ ಎಕ್ಸ್ ವ್ಯಾಲ್ಯೂಸ್ನ ಏನು ಮಾಡಬೇಕು ನೀವು, ಇಲ್ಲಿ 4x 2x ಮತ್ತು 3x ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. 4x ಬಿಕಮ್ಸ್ 4 4s 16 ಆಗುತ್ತೆ, ಲೆಂತ್ 16 ಸೆಂಟಿಮೀಟರ್ ಆಗುತ್ತೆ. ಹಾಗೆ ಬ್ರೆಡ್ತು 2x ಇದೆ, 2 4s 8 ಸೆಂಟಿಮೀಟರ್ ಆಗುತ್ತೆ. ಆ್ಯಂಡ್ ಹೈಟ್ ಈಸ್ 3x ಅಂತ ತಗೊಂಡ್ರೆ 3 4s 12 ಸೆಂಟಿಮೀಟರ್ ಆಗುತ್ತೆ. ಇದು ನಮಗೆ ಡೈಮೆನ್ಷನ್ ಸಿಕ್ತು. ಸೊ ಯೂಸಿಂಗ್ ದೀಸ್ 3 ಡೈಮೆನ್ಷನ್ಸ್, ಸೊ ದೆನ್ ಫೈಂಡ್ ಔಟ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬಾಯ್ಡ್. ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬಾಯ್ಡ್ ಫಾರ್ಮುಲಾ ಏನು ಬರುತ್ತೆ, ಸೊ TSA of cuboid that is A is equals to 2 into LB plus BH plus HL ಅಂತ ತಗೊಳ್ತೀವಿ. ಲೆಂತ್ ಬ್ರೆಡ್ ಪ್ಲಸ್ ಬ್ರೆಡ್ ಇಂಟು ಹೈಟ್ ಪ್ಲಸ್ H ಇಂಟು L ಅಂತ. ಸೊ ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್ ಆ್ಯಂಡ್ ಸಿಂಪ್ಲಿಫೈ ವಿಲ್ ಗೆಟ್ ಏರಿಯಾ ಆಫ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬಾಯ್ಡ್. ಸೊ 2 ಇಂಟು ಲೆಂತ್ ಎಷ್ಟಿದೆ 16 ಇಂಟು 8, ಬ್ರೆಡ್ತ್ 8 ಇದೆ, ಪ್ಲಸ್ ಬ್ರೆಡ್ತ್ ಎಷ್ಟಿದೆ 8 ಇದೆ ಆ್ಯಂಡ್ ಹೈಟ್ ಈಸ್ 12 ಇದೆ. ಸೊ ಪ್ಲಸ್ ಹೈಟ್ ಎಷ್ಟಿದೆ 12 ಆ್ಯಂಡ್ ಲೆಂತ್ ಎಷ್ಟಿದೆ 16. ದೆನ್ A ಈಸ್ ಈಕ್ವಲ್ಸ್ ಟು 2 ಇಂಟು 16 8s 128 ಪ್ಲಸ್ 12 8s 96 ಪ್ಲಸ್ 12 16 ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಗೆಟ್ 192. ಇವು ಮೂರನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ 2 ಇಂಟು ಇಷ್ಟನ್ನು ಆ್ಯಡ್ ಮಾಡಿದ್ರೆ ಇಲ್ಲಿ ಗೆಟ್ 416 ಬರುತ್ತೆ. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು 416 ಗೆಟ್ 832 ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಇಸ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬಾಯ್ಡ್. ಸೊ 832 it is in the option 4. This is your right answer. Okay. So next one,
The surface area of the sphere, when its volume is 288 pi centimeter cube ಅಂತ ಕೊಟ್ಟಿದ್ದಾರೆ. ವಾಲ್ಯೂಮ್ ಆಫ್ ದಿ ಸ್ಪಿಯರ್ನ ಕೊಟ್ಟಿದ್ದಾರೆ. ಯೂಸಿಂಗ್ ದಟ್ ವ್ಯಾಲ್ಯೂ ಯು ಶುಡ್ ಫೈಂಡ್ ಔಟ್ ದಿ ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್. ಸೊ ಐ ವಿಲ್ ಡೂ ದ ಕ್ಯಾಲ್ಕುಲೇಷನ್ ಹಿಯರ್ ಓನ್ಲಿ. ಸೊ ಸರ್ಫೇಸ್ ಏರಿಯಾನ ಫೈಂಡ್ ಔಟ್ ಮಾಡಬೇಕು ಅಂದರೆ ನಿಮಗೆ ಫಾರ್ಮುಲಾ ಏನು ಅಂತ ಅಂದರೆ ಎ ಈಸ್ ಈಕ್ವಲ್ಸ್ ಟು ಸ್ಪಿಯರ್ದು 4πr² ಬರುತ್ತೆ. ಇಲ್ಲಿ ಯಾವುದೇ ರೇಡಿಯಸ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ಯೂಸಿಂಗ್ ದ ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಕೊಟ್ಟಿದ್ದಾರೆ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನೀವು ಆರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ಳಿ. ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಫಾರ್ಮುಲಾ ಇಸ್ 4/3πr³. ಸೊ ಇಲ್ಲಿ ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ? 288 ಪೈ ಅಂತ ಕೊಟ್ಟಿದ್ದಾರೆ. ಸೊ ಸಬ್ಸ್ಟಿಟ್ಯೂಟ್ ದಟ್ ಈಸ್ ಈಕ್ವಲ್ಸ್ ಟು 4/3πr³ ಆಗುತ್ತೆ. ಇಲ್ಲಿ ಪೈ ಗೆಟ್ ಕ್ಯಾನ್ಸಲ್ಡ್. ದೆನ್ ಅಗೇನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ 288 ಇಂಟು 3 ನಾಟ್ 4. ಸೊ 3 ನ್ಯೂಮರೇಟರ್ಗೆ ಹೋಗುತ್ತೆ, 4 ಡಿನಾಮಿನೇಟರ್ಗೆ ಬರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು r³. ಈಗ 4ಇಂದ ಸಿಂಪ್ಲಿಫೈ ಮಾಡಿದ್ರೆ 4 1s 4 7s 28 ಆ್ಯಂಡ್ 4 2s. ಸೊ 3 × 72 ಬರುತ್ತೆ ಅಲ್ವಾ. ಸೊ 3 × 72 ಅಂದರೆ ಸೊ r³ ಈಸ್ ಈಕ್ವಲ್ಸ್ ಟು ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ವಿ ಗೆಟ್ 216. ಎಗೇನ್ ಅಪ್ಲೈ ಕ್ಯೂಬ್ ರೂಟ್ ಟು ಕ್ಯಾನ್ಸಲ್ ದಿಸ್ ಕ್ಯೂಬ್. ಅಪ್ಲೈ ಕ್ಯೂಬ್ ರೂಟ್. ಸೊ ಇಲ್ಲಿ ಗೆಟ್ ಕ್ಯೂಬ್ ರೂಟ್ ಆಫ್ ಇದೆಷ್ಟು ಬರುತ್ತೆ ನಿಮಗೆ? 6 ಕ್ಯೂಬ್ ವ್ಯಾಲ್ಯೂ ಬರುತ್ತೆ. 6 × 6 × 6 ಅಂದರೆ 216 ಬರುತ್ತೆ. ಸೊ ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ ಗೆಟ್ ಕ್ಯಾನ್ಸಲ್. ಸೊ r ಇಸ್ ಈಕ್ವಲ್ಸ್ ಟು 6 ಸೆಂಟಿಮೀಟರ್ ಆಗುತ್ತೆ. 6 ಸೆಂಟಿಮೀಟರ್ ಆಗುತ್ತೆ. ಸೊ r ವ್ಯಾಲ್ಯೂ ಬಂತು. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆ್ಯಂಡ್ ಸಿಂಪ್ಲಿಫೈ ವಿಲ್ ಗೆಟ್ ದ ಏರಿಯಾ ಆಫ್ ದಿ ಸ್ಪಿಯರ್. ಸೊ 4 × ಪೈ. ಸೊ ಇದೆಲ್ಲ ಪೈಯಲ್ಲೇ ಇರೋದ್ರಿಂದ ಪೈ ಹಾಗೆ ಬರ್ಕೊಳ್ಳೋಣ. ಇಂಟು r² ಅಂದರೆ 6² ಆಗುತ್ತೆ. ಸೊ ಎ ಇಸ್ ಈಕ್ವಲ್ಸ್ ಟು 4 × ಪೈ. 6² ಅಂದರೆ 36. 36 4s. ಸೊ 36 × 4 ಮಾಡಿದ್ರೆ ಇಲ್ಲಿ ಗೆಟ್ 4 6 24 4 12 12 + 2 14 ಅಂದರೆ 144 pi centimeter square. This is the total surface area of the sphere. 144 pi centimeter square. That is in option 1. 144 pi centimeter square. Okay. So next one. The concept of learning by doing. The concept of learning by doing in learning mathematics at elementary stage suggest ಮಾಡುತ್ತೆ. ಈ ಕಾನ್ಸೆಪ್ಟ್ ಆಫ್ ಲರ್ನಿಂಗ್ ಬೈ ಡೂಯಿಂಗ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಅಂದರೆ ಸೊ ಸ್ಟೂಡೆಂಟ್ ಶುಡ್ ಅಬ್ಸರ್ವ್ ಡೆಮಾನ್ಸ್ಟ್ರೇಷನ್ನು. ಸ್ಟೂಡೆಂಟ್ ಶುಡ್ ಎಂಗೇಜ್ ಇನ್ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್. ಎಸ್, ಇಟ್ ಈಸ್ ಆಪ್ಷನ್ 2 is the right answer. So learning by doing, the student should engage in hands on activities. So option 2 is the right answer. This is a direct question pedagogy ಬಂದಿರುವಂಥದ್ದು. So no need to explain this one. Next one. ಸೊ ಇನ್ನು ರಿಮೈನಿಂಗ್ ಏನಿದೆ ನಾನು ಆಲ್ರೆಡಿ ಹೇಳಿದಾಗೆ ನಿಮಗೆ ರಿಮೈನಿಂಗ್ 6 to 10 ಅಷ್ಟು ಕ್ವಶನ್ಸು ಪೆಡಗಾಗಿ ಮೇಲೆ ಬಂದಿರುತ್ತೆ ಅಂತ ಆಲ್ರೆಡಿ ನಾನು ಸೈನ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದ್ದೀನಿ. ಸೊ ರಿಮೈನಿಂಗ್ ಎಲ್ಲನೂ ಕೂಡ ಪೆಡಗಾಗಿ ಮೇಲೆ ಕೇಳಿರುವಂಥ ಕ್ವಶನು. ಆ್ಯಂಡ್ ಗಿವ್ ದ ಆನ್ಸರ್ ವೆರಿ ಫಾಸ್ಟ್. ಟು ರೆಡ್ಯೂಸ್ ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್, ದ ಸೂಟಬಲ್ ಟೈಪ್ ಆಫ್ ಅಸೆಸ್ಮೆಂಟ್ ಹ್ಯಾಸ್ ಟು ಬಿ ಅಡಾಪ್ಟೆಡ್ ಇನ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್. ನೆಗೆಟಿವ್ ಇಂಪ್ಯಾಕ್ಟ್ ಆಫ್ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ನ ಕಡಿಮೆ ಮಾಡೋದಕ್ಕೆ ಯಾವ ಒಂದು ಸೂಟಬಲ್ ಅಸೆಸ್ಮೆಂಟ್ ಯೂಸ್ ಮಾಡ್ತಾರೆ ಇನ್ನು ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಅಂದರೆ ಇಟ್ ಈಸ್ ಆಪ್ಷನ್ 1 ಫಾರ್ಮೇಟಿವ್. So next one, which of the following is not a feature of constructivist teaching in elementary mathematics? So ಯಾವುದು ಒಂದು it is not a feature of constructivist teaching in elementary mathematics ಅಂತಂದರೆ that is option 3, teachers provides direct answers. ಇದು it is not a feature. So they should not give any direct answers to the questions. So next one, option 3 is the right one for this one. Next, the strategy that helps to promote mathematical thinking and problem solving skills among the elementary students. So ಇದರಲ್ಲಿ ಸ್ಟ್ರಾಟಜಿನ ಯಾವ್ದು ಯೂಸ್ ಮಾಡ್ಬೋದು ಟು ಪ್ರಮೋಟ್ ದ ಮ್ಯಾಥಮೆಟಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಮಂಗ್ ದಿ ಎಲಿಮೆಂಟ್ರಿ ಸ್ಟೂಡೆಂಟ್ಸ್ ಅಂತಾನೆ. ದಟ್ ಈಸ್ ಆಪ್ಷನ್ 2, ಎನ್ಕರೇಜಿಂಗ್ ದ ಸ್ಟೂಡೆಂಟ್ಸ್ ಟು ಎಕ್ಸ್ಪ್ಲೋರ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್. ಇದರಿಂದ ನಾವು ಅವ್ರಿಗೆ helps to promote the mathematical thinking and problem solving skills. So next one, the primarily role of constructivist classroom teacher in elementary mathematics teaching is ಅಂತಂದರೆ ಯಾವುದು ಪ್ರೈಮರಿ ರೋಲ್ ಆಗಿರುತ್ತೆ ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ಫೆಸಿಲಿಟೇಟರ್ ಆಗಿ ಕೆಲಸ ಮಾಡುವಂಥದ್ದು. ದಿಸ್ ಇಸ್ ದ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್,
ದ ಎಫೆಕ್ಟಿವ್ ವೇ ಟು ಅಸೆಸ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್. ಯಾವುದೋ ಒಂದು ಎಫೆಕ್ಟಿವ್ ವೇ ಆಗಿರುತ್ತೆ ಟು ಅಸೆಸ್ ದ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಕೇಳಿದೆ. ಸೊ ಇದರಲ್ಲಿ assigning lengthy homework exercise, conducting oral quizzes, using open-ended questions. So option 3 is the right answer. This is the effective way to assist the students understanding the mathematical concepts. Yadonde using open-ended questions. So next question number 120. This is the last question in the maths. So enquiry-based learning at elementary mathematical learning primarily focused on. So yadanta andre that is option 3, students asking questions and exploring answers. Idu elementary mathematical learning ಆಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ಸೈನ್ಸ್. ಸೊ ಸೈನ್ಸ್ ಇಂಗ್ಲೀಷ್ ಮೀಡಿಯಮ್ ಇದನ್ನು ಕೂಡ. ಓಕೆ, ಸೊ ದ ಎಸ್ ಐ ಯೂನಿಟ್ ಆಫ್ ಪ್ರೆಷರ್ನ ಕೇಳಿದ್ದಾರೆ. ಸೊ ದಿಸ್ ಡೈರೆಕ್ಟ್ ಕ್ವಶನ್. ಎಸ್ ಐ ಯೂನಿಟ್ ಆಫ್ ಪ್ರೆಷರ್ ಈಸ್ ಪ್ಯಾಸ್ಕಲ್. ದಟ್ ಈಸ್ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್. ಸೊ ದ ರೀಸನ್ ಫಾರ್ ಲೈಟ್ನಿಂಗ್ ಆಗೋದಕ್ಕೆ ರೀಸನ್ ಏನಂತ ಕೇಳಿದ್ದಾರೆ. ಸೊ ಫಾರ್ಮೇಷನ್ ಆಫ್ ಹೆವಿ ಬ್ಲ್ಯಾಕ್ ಕ್ಲೌಡ್ಸ್, ನೋ. ಅಕ್ಯುಮುಲೇಷನ್ ಆಫ್ ಚಾರ್ಜಸ್, ಅಕ್ಯುಮುಲೇಷನ್ ಆಫ್ ವಾಟರ್ ಪಾರ್ಟಿಕಲ್ಸ್ ಆ್ಯಂಡ್ ರ್ಯಾಂಡಮ್ ಮೂವ್ಮೆಂಟ್ ಆಫ್ ಕ್ಲೌಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ದ ರೀಸನ್ ಫಾರ್ ಲೈಟ್ನಿಂಗ್ ಈಸ್ ಅಕ್ಯುಮುಲೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ವಿತ್ ಇನ್ ದ ಕ್ಲೌಡ್ಸ್. ಸೊ ಅಕ್ಯುಮುಲೇಷನ್ ಆಫ್ ಚಾರ್ಜಸ್ ಅಂತ ಕೊಟ್ಟಿದೆ. ದಟ್ ಇಸ್ ದ ಕರೆಕ್ಟ್ ಆನ್ಸರ್. ಆರ್ ಅಕ್ಯುಮುಲೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತಲೂ ಕೂಡ ಕೊಡ್ಬೋದು ವಿತ್ ಇನ್ ದ ಕ್ಲೌಡ್ಸ್ ಅಂತ. ದಟ್ ಇಸ್ ಆಲ್ಸೋ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್. ದ ಪ್ಯಾರಲಲ್ ರೇಸ್ ಫ್ರಮ್ ಸೋರ್ಸ್ ಆಫ್ ಲೈಟ್ gets reflected from an irregular surface are not parallel. ಸೊ ಒಂದು ಪ್ಯಾರಲಲ್ ರೇಸ್ ಆಫ್ ಲೈಟ್ನ ಏನು ಇನ್ಸಿಡೆಂಟ್ ಮಾಡ್ತೀವೋ ಅದು ಇರ್ರೆಗ್ಯುಲರ್ ಸರ್ಫೇಸ್ ಮೇಲೆ ಇನ್ಸಿಡೆಂಟ್ ಮಾಡಿದಾಗ ಅದು ಪ್ಯಾರಲಲ್ ಆಗಿ ರಿಫ್ಲೆಕ್ಟ್ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಸೊ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಸ್ಟೇಟ್ಮೆಂಟ್ ದಟ್ ಎಕ್ಸ್ಪ್ಲೈನ್ಸ್ ದ ಫೆನಾಮಿನ. ಈ ಫೆನಾಮಿನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಯಾವ ಒಂದು ಸ್ಟೇಟ್ಮೆಂಟ್ ಅಪ್ರಾಪ್ರಿಯೇಟ್ ಕರೆಕ್ಟ್ ಆಗಿದೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಇಲ್ಲಿ ಲಾಸ್ ಆಫ್ ರಿಫ್ಲೆಕ್ಷನ್ ಆರ್ ನಾಟ್ ಒಬೇಡ್, ನೋ. ಲಾಸ್ ಆಫ್ ರಿಫ್ಲೆಕ್ಷನ್ ಆರ್ ಒಬೇಡ್ ಓನ್ಲಿ ಬೈ ಸ್ಮೂತ್ ಸರ್ಫೇಸ್, ನೋ. ಇಟ್ ಇಸ್ ಎರಡಕ್ಕೂ ಅಪ್ಲೈ ಆಗುತ್ತೆ, ಸ್ಮೂತಾಗೆ ರಫ್ ಸರ್ಫೇಸ್ಗೆ. ಸೊ ಇಟ್ ಈಸ್ ಡ್ಯೂ ಟು ದಿ ಇರ್ರೆಗ್ಯುಲಾರಿಟೀಸ್ ಆಫ್ ದಿ ರಿಫ್ಲೆಕ್ಟಿಂಗ್. ಇಲ್ಲಿ ಏನಾಗ್ತಿದೆ, ಇರ್ರೆಗ್ಯುಲರ್ ರಿಫ್ಲೆಕ್ಷನ್ ಆಗ್ತಿರೋದ್ರಿಂದ ಸೊ ಪ್ಯಾರಲಲ್ ರೇಸ್ ಆಫ್ ಲೈಟು ಬರ್ತಾ ಇಲ್ಲ. ಹಾಗಾಗಿ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್. ದ ಲೌಡ್ನೆಸ್ ಆ್ಯಂಡ್ ಪಿಚ್. ಸೊ ಇದನ್ನು ನಾನು ಆಲ್ರೆಡಿ ಫಿಸಿಕ್ಸ್ ಕಾನ್ಸೆಪ್ಟ್ನ ತಗೊಂಡಾಗ ಹೇಳಿದ್ದೀನಿ. ಸೊ ಮೋಸ್ಟ್ ಆಫ್ ದಿ ಕ್ವಶನ್ಸ್ ವಾಟ್ ಐ ಆಮ್ ಟೇಕನ್ ಇನ್ ದ ಇಂಡಿವಿಜುವಲ್ ವಿಡಿಯೋಸಲ್ಲಿ ಏನು ತೊಗೊಂಡಿದ್ದೀನಿ ಅದು ಆದಷ್ಟು ರಿಪೀಟ್ ಆಗ್ತಾ ಇದೆ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಪೇಪರ್ಸ್ನ ನೋಡಿದಾಗ ಗೊತ್ತಾಗುತ್ತೆ. ಕೆಲವೊಬ್ಬರು ಇದೆಲ್ಲ ಬರಲ್ಲ, ಈ ಕ್ವಶನ್ಸ್ ಎಲ್ಲ ಇಷ್ಟೊಂದು ಈಸಿಯಾಗಿ ಕೇಳಲ್ಲ. ಈಸಿಯಾಗಿರುತ್ತೆ ಪ್ಲಸ್ ಟಫಾಗೂ ಕೂಡ ಕೇಳಿರ್ತಾರೆ. ಎರಡರೂ ಮಿಕ್ಸ್ ಮಾಡೇ ನಿಮಗೆ ಕೇಳೋವಂಥದ್ದು. ಸೊ ಹಾಗಾಗಿ ಎಲ್ಲ ರೀತಿಯ ಕ್ವಶನ್ಸು ನೀವು ಆದಷ್ಟು ಪ್ರಾಕ್ಟೀಸ್ ಮಾಡಬೇಕು. ಲೌಡ್ನೆಸ್ ಆ್ಯಂಡ್ ಪಿಚ್ ಆಫ್ ದಿ ಸೌಂಡ್ ಆರ್ ಡಿಪೆಂಡೆಂಟ್. ಸೊ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಲೌಡ್ನೆಸ್ ಬಂದು ಆಂಪ್ಲಿಟ್ಯೂಡ್, ಪಿಚ್ ಬಂದು ಫ್ರೀಕ್ವೆನ್ಸಿ. ದಟ್ ಈಸ್ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. The distance between an object and plane mirror is 5 meter. If the object moved 1 meter towards the mirror, then the distance between the object and image ಮತ್ತು ಆಬ್ಜೆಕ್ಟ್ ನಡುವೆ ಇರುವಂಥ ಡಿಸ್ಟೆನ್ಸ್ನ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟ್ ಕೊಟ್ಟಿರುವಂಥ ಕಂಡೀಷನ್ಸ್ನ ಅರ್ಥ ಮಾಡ್ಕೊಳ್ಳಿ. ಇದು ಮಿರರ್ ಆಗಿದ್ರೆ ಸೊ ಮಿರರು ಮತ್ತು ಆಬ್ಜೆಕ್ಟ್ ನಡುವೆ ಇರುವಂಥ ಡಿಸ್ಟೆನ್ಸ್, ಇದನ್ನು ಆಬ್ಜೆಕ್ಟ್ ಅಂತ ತಗೊಂಡ್ರೆ ಸೊ ಇವೆರಡು ನಡುವೆ ಇರುವಂಥ ಡಿಸ್ಟೆನ್ಸ್ ಎಷ್ಟಿದೆ, 5 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಫ್ ದ ಆಬ್ಜೆಕ್ಟ್ ಈಸ್ ಮೂವ್ಡ್ ಟುವರ್ಡ್ಸ್ ದಿ ಮಿರರ್, ಏನೋ ಇಲ್ಲಿ ಸ್ವಲ್ಪ ದೂರ ಮೂವ್ ಆಗುತ್ತೆ. ಎಷ್ಟು ದೂರ, 1 ಮೀಟರಷ್ಟು ಟುವರ್ಡ್ಸ್ ದಿ ಮಿರರ್ ಅಂದರೆ ಮಿರರ್ ಕಡೆಗೆ ಮೂವ್ ಆದಾಗ ಸೊ ರಿಮೈನಿಂಗ್ ಡಿಸ್ಟೆನ್ಸ್ ಎಷ್ಟು ಬರುತ್ತೆ, ಆಬ್ಜೆಕ್ಟ್ ಮತ್ತು ಮಿರರ್ಗೆ 4 ಮೀಟರಷ್ಟು ಡಿಸ್ಟೆನ್ಸ್ ಬರುತ್ತೆ. ಹಾಗಾದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್ ಆ್ಯಂಡ್ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ. ಸೊ ಇಮೇಜ್ ಅದೇ ಡಿಸ್ಟೆನ್ಸ್ ವಾಪಸ್ ಎಷ್ಟಿರುತ್ತೋ ಅದೇ ಡಿಸ್ಟೆನ್ಸ್ಗೆ ಹೋಗುತ್ತೆ. ಇಲ್ಲೂ 4 ಮೀಟರ್ ಇದ್ದರೆ ಇಲ್ಲೂ 4 ಮೀಟರ್, ಇಲ್ಲಿಂದ ಇಲ್ಲಿಗೆ ಇರುವಂಥ ಇದು ಇಮೇಜ್ ಆದರೆ ಸೊ ಮಿರರಿಂದ ಇಮೇಜ್ಗೆ ಇರುವಂಥ ಡಿಸ್ಟೆನ್ಸು 4 + 4 ದಟ್ ಈಸ್ 8 ಆಗುತ್ತೆ. ಸೊ 4 + 4 ದಟ್ ಈಸ್ 8 ಮೀಟರ್. ಸೊ ಇಸ್ ದ ಆನ್ಸರ್ ಆಪ್ಷನ್ 4. ಸೊ ನೆಕ್ಸ್ಟ್ ಒನ್. ಐಡೆಂಟಿಫೈ ದ ಪೇರ್ ಆಫ್ ಪ್ಲಾನೆಟ್ ದಟ್ ರೊಟೇಟ್ಸ್ ಫ್ರಮ್ ಈಸ್ಟ್ ಟು ವೆಸ್ಟ್ ಕಡೆ ರೊಟೇಟ್ ಆಗುವಂಥ ಪ್ಲಾನೆಟ್ಸ್, ಪೇರ್ ಆಫ್ ಪ್ಲಾನೆಟ್ಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ವೀನಸ್ ಆ್ಯಂಡ್ ಯುರೇನಸ್, ವೀನಸ್ ಆ್ಯಂಡ್ ಜುಪಿಟರ್, ಯುರೇನಸ್ ಆ್ಯಂಡ್ ಸ್ಯಾಟ್ರನ್, ಯುರೇನಸ್ ಆ್ಯಂಡ್ ಮರ್ಕ್ಯೂರಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಈಸ್ ಫಸ್ಟ್ ಒನ್, ವೀನಸ್ ಆ್ಯಂಡ್ ಯುರೇನಸ್ ಆರ್ ದಿ ಪ್ಲಾನೆಟ್ಸ್ ರೊಟೇಟ್ಸ್ ಫ್ರಮ್ ಈಸ್ಟ್ ಟು ವೆಸ್ಟ್ ಆಗಿ ರೊಟೇಟ್ ಆಗ್ಬೋದು, ಈಸ್ಟ್ ಕಡೆಯಿಂದ ವೆಸ್ಟ್ ಕಡೆಗೆ. ಸೊ ನೆಕ್ಸ್ಟ್ ಒನ್. ದ ಫೋರ್ಸ್ ರಿಕ್ವೈರ್ಡ್ ಟು ಓವರ್ಕಮ್ ಫ್ರಿಕ್ಷನ್ ಅಟ್ ದಿಸ್ ಇನ್ಸ್ಟೆಂಟ್ ಆ್ಯನ್ ಆಬ್ಜೆಕ್ಟ್ ಸ್ಟಾರ್ಟ್ಸ್ ಮೂವಿಂಗ್ ಫ್ರಮ್ ರೆಸ್ಟ್, ಇಟ್ಸ್ ಎ ಮೆಜರ್ ಆಫ್. ಅಂದರೆ ಯಾವ ಫೋರ್ಸು ರಿಕ್ವೈರ್ಡ್ ಆಗಿರುತ್ತೆ ಸೊ ಫ್ರಿಕ್ಷನ್ ಮೇಲೆ ಓವರ್ಕಮ್ ಮಾಡೋದಕ್ಕೆ. ಅಂದರೆ ಒಂದು ಆಬ್ಜೆಕ್ಟ್ ಮೂವಲ್ಲಿ ಇರುತ್ತೆ, ಸಡನ್ನಾಗಿ ಸ್ಟಾಪ್ ಆಗುತ್ತೆ. ಸೊ ಇದು ಯಾವ ಒಂದು ಫೋರ್ಸಿಂದ ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್.
Next one, question number 128. The homogeneous mixture among the following. ಸೊ ಹೋಮೋಜಿನಿಯಸ್ ಮತ್ತು ಹೆಟ್ರೋಜಿನಿಯಸ್ ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಿರಬೇಕು. ಹೋಮೋ ಅಂತಂದರೆ ಕಂಪ್ಲೀಟಾಗಿ ಮಿಕ್ಸ್ ಆಗ್ಬಿಟ್ಟು ನಮ್ಗೆ ಗೊತ್ತೇ ಆಗಲ್ಲ ಏನು ಮಿಕ್ಸ್ ಆಗಿದೆ ಅದರಲ್ಲಿ ಅಂತ. ಸಪೋಸ್ ಈಗ ನೀವು ಸಾಲ್ಟ್ ಆ್ಯಂಡ್ ವಾಟರ್ ಮಿಕ್ಸ್ ಮಾಡಿದಾಗ ಸೊ ಸಾಲ್ಟ್ ಕಂಪ್ಲೀಟಾಗಿ ಡಿಸಾಲ್ವ್ ಆಗಿರುತ್ತೆ, ಹಾಗಾಗಿ ಇದರಲ್ಲಿ ಏನು ಮಿಕ್ಸ್ ಆಗಿದೆ, ಶುಗರ್ ಆ್ಯಂಡ್ ವಾಟರ್ ತೊಗೊಂಡ್ರು ಅಷ್ಟು ನಮ್ಗೆ ಗೊತ್ತಾಗಲ್ಲ, ಅದು ಹೋಮೋಜಿನಿಯಸ್ ಆಗುತ್ತೆ. ಹೆಟ್ರೋಜಿನಿಯಸ್ ಅಂದರೆ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ. ಸಪೋಸ್ ಈಗ ನೀವು ರೈಸ್ ಮತ್ತು ವೀಟ್ ಎರಡು ತೊಗೊಂಡಾಗ ಈಸಿಯಾಗಿ ನಾವು ಹೇಳ್ಬೋದು ಅದು ಹೆಟ್ರೋಜಿನಿಯಸ್. ಆ ಥರದ್ದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ ಯಾವ ಎರಡು ಮಿಕ್ಸರ್ ಇದೆ ಅನ್ನೋದು. ಸೊ ಹಾಗಾಗಿ ಹೋಮೋಜಿನಿಯಸ್ ಮಿಕ್ಸರ್ ಯಾವುದು ಅನ್ನೋದನ್ನು ಕೇಳಿದರೆ ಸಲ್ಫರ್ ಆ್ಯಂಡ್ ಕಾರ್ಬನ್ ಡೈಸಲ್ಫೇಟ್, ಸ್ಯಾಂಡ್ ಆ್ಯಂಡ್ ಸಾಲ್ಟ್, ಇದನ್ನು ಕೂಡ ನಾವು ಫೈಂಡ್ ಔಟ್ ಮಾಡ್ಬೋದು. ಶುಗರ್ ಆ್ಯಂಡ್ ಸಾಲ್ಟ್ ಕೂಡ ನಾವು ಈಸಿಲಿ ಫೈಂಡ್ ಔಟ್. ವಾಟರ್ ಆ್ಯಂಡ್ ಆಯಿಲ್ ಕೂಡ ನಾವು ಈಸಿಯಾಗಿ ಹೇಳ್ಬೋದು ಹೆಟ್ರೋಜಿನಿಯಸ್ ಅಂತ ಈ ಮೂರನ್ನು. ಬಟ್ ಫಸ್ಟ್ ಆಪ್ಷನ್ ಏನಿದೆ ಇದು ಹೋಮೋಜಿನಿಯಸ್ ಮಿಕ್ಸರ್ಗೆ ಎಕ್ಸಾಂಪಲ್ ಆಗಿರುತ್ತೆ, ಸಲ್ಫರ್ ಇನ್ ಕಾರ್ಬನ್ ಡೈಸಲ್ಫೇಟ್. ಸೊ ವಿ ಕಾಂಟ್ ಏಬಲ್ ಟು ಐಡೆಂಟಿಫೈ ದ ಸಾಲ್ವೆಂಟ್ಸ್ ಏನಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಒನ್, an isotope is used in the treatment of cancer. ಕ್ಯಾನ್ಸರಲ್ಲಿ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್ಗೆ ಯೂಸ್ ಮಾಡುವಂಥ ಐಸೋಟೋಪ್ ಯಾವುದು ಅಂತ ಕೇಳಿದರೆ ದಟ್ ಇಸ್ ನಥಿಂಗ್ ಬಟ್ ಕೋಬಾಲ್ಟ್, ಆಪ್ಷನ್ 4. ಸೊ ನೆಕ್ಸ್ಟ್ ಒನ್, ದ ಮೆಟಲ್ಸ್ ದಟ್ ಎವಾಲ್ವ್ ಹೈಡ್ರೋಜನ್ ಗ್ಯಾಸ್ ಬೈ ರಿಯಾಕ್ಟಿಂಗ್ ವಿತ್ ವೆರಿ ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್. ಸೊ ಏನಾಗುತ್ತೆ, ಯಾವ ಒಂದು ಮೆಟಲ್ಲು ಹೈಡ್ರೋಜನ್ ಗ್ಯಾಸ್ನ ಎವಾಲ್ವ್ ಮಾಡುತ್ತೆ ವೆರಿ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ magnesium and manganese. Option 3 is the right answer. So these are all direct questions, concept based questions. So you should understand the concept ಎಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, takes more time. ಇಂಡಿವಿಜುವಲ್ ಆಗಿ ಒಂದೊಂದೇ ಕಾನ್ಸೆಪ್ಟ್ ಮಾಡ್ಕೊಂಡು ಹೋಗಿದ್ರೆ ಇಟ್ ಈಸ್ ಆ್ಯಕ್ಚುಲಿ ವೆರಿ ಈಸಿ, ಬಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಟೈಮ್ ಐ ಕಾಂಟ್ ಏಬಲ್ ಟು ಎಕ್ಸ್ಪ್ಲೇನ್ ಆಲ್ ದೋಸ್ ಕಾನ್ಸೆಪ್ಟ್ಸ್. ಮ್ಯಾಥ್ಸ್ ಆದರೆ ನಮಗೇನು ಪ್ರಾಬ್ಲಮ್ ಸಾಲ್ವ್ ಮಾಡಲೇಬೇಕು, ಸೊ ಹಾಗಾಗಿ ಸಾಲ್ವ್ ಮಾಡಿ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಒನ್, ಸಿಂಥೆಟಿಕ್ ಫೈಬರ್ ಸ್ಟ್ರಾಂಗರ್ ದ್ಯಾನ್ ದ ಸ್ಟೀಲ್ ವೈರ್. ಸಿಂಥೆಟಿಕ್ ಫೈಬರು ಸ್ಟೀಲ್ ವೈರ್ಗಿಂತ ಸ್ಟ್ರಾಂಗ್ ಆಗಿರುವಂಥ ಒಂದು ಸಿಂಥೆಟಿಕ್ ಫೈಬರ್ ಯಾವುದು ಅಂತ ಕೇಳಿದ್ದಾರೆ. ಸೊ ರೇಯಾನ್, ನೈಲಾನ್, ಪಾಲಿಸ್ಟರ್, ಅಕ್ರೈಲಿಕ್ ಅಂತ ಕೊಟ್ಟಿದ್ದಾರೆ. ಸೊ ಸಿಂಥೆಟಿಕ್ ಫೈಬರ್ಸ್ ಸ್ಟೀಲ್ ವೈರ್ಗಿಂತ ಸ್ಟ್ರಾಂಗ್ ಆಗಿರುವಂಥ ಸಿಂಥೆಟಿಕ್ ಫೈಬರ್ ಯಾವುದು ಅಂದರೆ ದಟ್ ಇಸ್ ನಥಿಂಗ್ ಬಟ್ ನೈಲಾನ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಡೆಡ್ ವೆಜಿಟೇರಿಯನ್ ಟು ಕೋಲ್. ಸೊ ಕನ್ವರ್ಷನ್ ಆಫ್ ಡೆಡ್ ವೆಜಿಟೇರಿಯನ್ನಿಂದ ನಾವು ಕೋಲ್ನ ಕನ್ವರ್ಷನ್ ನಾವೇನಂತ ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಕಾರ್ಬೋನೈಸೇಷನ್ ಅಂತ ಏನು ಹೇಳ್ತೀವಿ, ಆಪ್ಷನ್ 3 ಇಸ್ ರೈಟ್ ಅಂದರೆ ಇಟ್ ಇಸ್ ದ ಕನ್ವರ್ಷನ್ ಆಫ್ ಡೆಡ್ ವೆಜಿಟೇಷನ್ ಟು ಕೋಲ್ ಆಗಿ ಕನ್ವರ್ಟ್ ಮಾಡೋ ಒಂದು ಪ್ರೊಸೆಸ್ನ ಕಾರ್ಬೋನೈಸೇಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 133, ದ ಡಿಹೈಡ್ರೇಟಿಂಗ್ ಏಜೆಂಟ್ ಯಾವುದು ಕೊಟ್ಟಿರೋವಂಥದ್ರಲ್ಲಿ ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ H2SO4. ಸೊ ಆಪ್ಷನ್ 1 ಇಸ್ ದ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅಂತ ಏನು ಹೇಳ್ತೀವಿ, ಇಟ್ ಇಸ್ ಎ ಸ್ಟ್ರಾಂಗ್ ಡಿಹೈಡ್ರೇಟಿಂಗ್ ಏಜೆಂಟ್ ಆಗಿರುತ್ತೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಆರ್ ದೇ ಕ್ಯಾನ್ ಗಿವ್ ಸಲ್ಫ್ಯೂರಿಕ್ ಆಸಿಡ್ ಅಂತಲೂ ಕೂಡ ಕೊಡ್ಬೋದು. ಸೊ ಕೆಮಿಕಲ್ ನೇಮ್ ಸಲ್ಫ್ಯೂರಿಕ್ ಆಸಿಡ್ ಎರಡೂ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ, ಸಿಂಬಲ್ ಹಾಗೆ ನೇಮ್ ಎರಡೂ ಕೂಡ ಗೊತ್ತಿರಬೇಕಾಗತ್ತೆ. ಸೊ ನೆಕ್ಸ್ಟ್ ಒನ್, SI ಯೂನಿಟ್ ಆಫ್ ಕ್ಯಾಲೋರಿಫಿಕ್ ವ್ಯಾಲ್ಯೂ. ಸೊ ಕ್ಯಾಲೋರಿಫಿಕ್ ವ್ಯಾಲ್ಯೂದು SI ಯೂನಿಟ್ ಏನಿರುತ್ತೆ ಅಂತಂದರೆ ಕಿಲೋಜೌಲ್ ಪರ್ kg ಇರುತ್ತೆ, ದಟ್ ಈಸ್ ಆಪ್ಷನ್ 3. So next one, the causative microorganism for the rust of wheat ನ ಮೈಕ್ರೋಆರ್ಗನಿಸಮ್ ಯಾವುದರಿಂದ ರಸ್ಟ್ ಆಫ್ ವೀಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಇಟ್ ಇಸ್ ನಥಿಂಗ್ ಬಟ್ ಆಪ್ಷನ್ 3 ಫಂಗೈ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ದ ಆರ್ಗನೆಲ್ಸ್ ಪ್ರೆಸೆಂಟ್ ಇನ್ ದ ಓನ್ಲಿ ಪ್ಲಾಂಟ್ ಸೆಲ್ಸ್ ಅಲ್ಲೇ ಪ್ರೆಸೆಂಟ್ ಆಗಿರುವಂಥ ಆರ್ಗನೆಲ್ಸ್ ಯಾವುದು ಅಂತ ಕೇಳಿದ್ದಾರೆ. ದಟ್ ಈಸ್ ಆಪ್ಷನ್ 2 ಸೆಲ್ ವಾಲ್, plastids, large vacuole. That is option 2 is the right answer. So next question number 137, match the following with the names of the glands given in A with the hormones secreted by them in given B. So names of the glands ಮತ್ತೆ hormones secreted ಕೊಟ್ಟಿದ್ದಾರೆ, so you should match it. ಸೊ ಇಲ್ಲಿ ಗ್ಲ್ಯಾಂಡ್ಸ್ನ ಕೊಟ್ಟಿದ್ದಾರೆ, ಇಲ್ಲಿ ಹಾರ್ಮೋನ್ಸ್ ಸೆಕ್ರೆಟೆಡ್ನ ಕೊಟ್ಟಿದ್ದಾರೆ. ಸೊ ಪಿಟ್ಯುಟರಿ ಗ್ಲ್ಯಾಂಡ್ಸ್ ಯಾವುದನ್ನ ಇದು ಮಾಡುತ್ತೆ ಅಂದರೆ ಇಟ್ ಸೆಕ್ರೆಟ್ಸ್ ದ ಗ್ರೋತ್ ಹಾರ್ಮೋನ್ ಆಗಿರುತ್ತೆ. ಸೊ ಆಪ್ಷನ್ 1ಗೆ B ಆಗುತ್ತೆ, ಇಟ್ ಈಸ್ ಎ ಗ್ರೋತ್ ಹಾರ್ಮೋನ್. ಆ್ಯಂಡ್ ದೆನ್ ಪ್ಯಾನ್ಕ್ರಿಯಾಸ್ ಯಾವುದು ಅಂದರೆ ಇಟ್ ಸೆಕ್ರೆಟ್ಸ್ ಇನ್ಸುಲಿನ್. ಸೊ ಆಪ್ಷನ್ D ಇಸ್ ಇಟ್ ಸೆಕ್ರೆಟ್ಸ್ ಇನ್ಸುಲಿನ್ ಆಗುತ್ತೆ. ಸೊ ಟೆಸ್ಟಿಸ್ ಏನಾಗುತ್ತೆ, ಇಟ್ ಈಸ್ ಟೆಸ್ಟೋಸ್ಟಿರೋನ್ನ ಹಾರ್ಮೋನ್ನ ಒಂದು ಸೆಕ್ರೆಟ್ ಮಾಡುತ್ತೆ. ಸೊ ಓವರಿ ಏನು ಮಾಡುತ್ತೆ, ಇಟ್ ಈಸ್ ಸೆಕ್ರೆಟ್ಸ್ ದ ಈಸ್ಟ್ರೋಜನ್, ದಟ್ ಈಸ್ C. ಸೊ 1 B, 2nd D, 3rd A ಆ್ಯಂಡ್ 4th ಓವರಿ ಯಾವುದಿದೆ, ಆಪ್ಷನ್ 2 is the right answer. Okay, this is the right one. So next question.
ಸೊ ರೀಡ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಗಿವನ್ ಆಪ್ಷನ್ಸ್. ಸೊ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ 2 ಸ್ಟೇಟ್ಮೆಂಟ್ಸು. ಸೊ ಆಪ್ಷನ್ ಯಾವುದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್ ಪ್ರಕಾರ ಅನ್ನೋದನ್ನು ನೀವು ಹೇಳಬೇಕು. ಸೊ ಸ್ಟೇಟ್ಮೆಂಟ್ 1 ಬಂದು ಫರ್ಟಿಲೈಸರ್ ಡಸ್ ನಾಟ್ ಪ್ರೊವೈಡ್ ಎನಿ ಹ್ಯೂಮಸ್ ಟು ಸಾಯಿಲ್. ಸ್ಟೇಟ್ಮೆಂಟ್ 2 ಇಸ್ ಮ್ಯಾನ್ಯೂರ್ ಇಸ್ ರಿಲೇಟಿವ್ಲಿ ಲೆಸ್ ರಿಚ್ ಇನ್ ಪ್ಲಾಂಟ್ ನ್ಯೂಟ್ರಿಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವು 2 ಸ್ಟೇಟ್ಮೆಂಟ್ ನೋಡಿದಾಗ 2 ಸ್ಟೇಟ್ಮೆಂಟ್ಸು ಕೂಡ ಕರೆಕ್ಟಾಗಿದೆ. ಹಾಗಾಗಿ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಆ್ಯಂಡ್ ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ನಾಟ್ ಎ ಕರೆಕ್ಟ್ ಆಪ್ಷನ್. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ 1 and 2 ಆರ್ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ನಾಟ್ ಎ ಕರೆಕ್ಟ್ ಆನ್ಸರ್. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ 1 and 2 ಆರ್ ಕರೆಕ್ಟ್. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ದ ಕರೆಕ್ಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಶೋಯಿಂಗ್ ಇಂಟರ್ನಲ್ ಫರ್ಟಿಲೈಸೇಷನ್ ಆಗ್ಬೋದು ಯಾವುದೋ ಒಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ 1 ಹೆನ್ಸ್, ಕೌಸ್, ಡಾಗ್ಸ್, ಹ್ಯೂಮನ್ಸ್, ಫಿಶಸ್, ಫ್ರಾಗ್ಸ್, ಹೆನ್ಸ್, ಫ್ರಾಗ್ಸ್, ಫಿಶಸ್, ಕೌಸ್, ಫಿಶಸ್, ಹ್ಯೂಮನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಗ್ರೂಪ್ ಆಫ್ ಆರ್ಗನಿಸಮ್ಸ್ ಯಾವುದು ಅಂತಾರೆ, ದಟ್ ಈಸ್ ಆಪ್ಷನ್ 1. ಸೊ ಇಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್ ಆಗುವಂಥದ್ದು ಹೆನ್ಸ್, ಕೌಸ್ ಹಾಗೆ ಡಾಗ್ಸ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, ಡಿಫಾರೆಸ್ಟೇಷನ್ ಲೀಡ್ಸ್ ಟು. ಸೊ ಡಿಫಾರೆಸ್ಟೇಷನಿಂದ ಏನಾಗುತ್ತೆ ಅಂತ ಕೇಳಿದರೆ, ಡಿಕ್ರೀಸ್ಡ್ ಕಾರ್ಬನ್ ಡೈಆಕ್ಸೈಡ್ ಅಮೌಂಟ್ ಇನ್ ದ ಅಟ್ಮಾಸ್ಫಿಯರ್, ನೋ, ಡಿಕ್ರೀಸಸ್ ದಿ ಕಾರ್ಬನ್ ಡೈಆಕ್ಸೈಡ್. ಸೊ ಏನಾಗುತ್ತೆ ಡಿಫಾರೆಸ್ಟೇಷನ್. So next one, increased underground water level, no. So causes imbalance in nature and decreased global warming ಅಂತ ಕೊಟ್ಟಿದ್ದಾರೆ. ಸೊ ಡಿಫಾರೆಸ್ಟೇಷನ್ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಮೌಂಟ್ ಜಾಸ್ತಿ ಆಗಿ ಕಾಸಸ್ ಇಂಬ್ಯಾಲೆನ್ಸ್ ಇನ್ ದ ನೇಚರ್. ದಟ್ ಈಸ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಫ್ಲೋ ಆಫ್ ಯೂರಿನ್ ಇನ್ ಹ್ಯೂಮನ್ಸ್ ಎಕ್ಸ್ಕ್ರಿಟರಿ ಸಿಸ್ಟಮಲ್ಲಿ ಫ್ಲೋ ಆಫ್ ಯೂರಿನ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ದಾರೆ. ದಟ್ ಈಸ್ ನಾನು ಇಲ್ಲಿ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಕಿಡ್ನಿ ಟು ಆಪ್ಷನ್ 4, kidney to ureter, then urinary bladder to next urethra. That is the correct sequence of flow of urine in a human excretory system, option 4. So next one, in herbivorous animals cellulose gets digested in. Herbivorous animals ಅಲ್ಲಿ animal cellulose ಅಲ್ಲಿ gets digested in ಅಂತ ಕೇಳಿದ್ದಾರೆ. ಸೊ ಇದು ಬಂದು ರ್ಯೂಮನ್ ಆ್ಯಂಡ್ ಕ್ಯಾಲ್ಸಿಯಂ ಆಗುತ್ತೆ, ಸೀಸಮ್ ಆಗುತ್ತೆ. That is option 1 is the right answer. ಸೊ ರಿಮೈನಿಂಗ್ ಇಲ್ಲಿ ಏನಿದೆ 143, ಕ್ವಶನ್ ನಂಬರ್ 143 ಇಂದ ನಾನು ಆಲ್ರೆಡಿ ಪೆಡಗಾಗಿ ಕ್ವಶನ್ಸ್ ಅಂತ ನಾನು ಏನು ತೊಗೊಂಡಿದ್ದೀನಿ ಓಲ್ಡ್ ಕ್ವಶನ್ ಪೇಪರಲ್ಲಿ. ಸೊ ಇಲ್ಲಿಂದ ನೆಕ್ಸ್ಟ್ ರಿಮೈನಿಂಗ್ ಟಿಲ್ 150ವರೆಗೂ. ಸೊ ನಾನು ಅಲ್ಲಿ ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪೆಡಗಾಗಿಕಲ್ ಕ್ವಶನ್, ಸೈನ್ಸ್ ಪೆಡಗಾಗಿಕಲ್ ಕ್ವಶನ್ಸ್ ಅಂತಲೇ. ಸೊ ಒಂದು 2-3 ಕ್ವಶನ್ ಪೇಪರ್ನಿಂದ ರೆಫರ್ ಮಾಡಿ ನಿಮಗೆ ಮಾಡಿರೋವಂಥ ಕ್ವಶನ್ಸ್ ಆಗುತ್ತೆ. ಸೊ ಪ್ಲೀಸ್ ಗೋ ಥ್ರೂ ದಟ್ ವಿಡಿಯೋ, ವಿಲ್ ಗೆಟ್ ದ ಆನ್ಸರ್ ಫಾರ್ ರಿಮೈನಿಂಗ್ ಕ್ವಶನ್ಸ್. ಓಕೆ. ಸೊ ಇಲ್ಲಿವರೆಗೂ ಏನೋ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಸೊ ಐ ವಿಲ್ ಕಮ್ ಬ್ಯಾಕ್ ವಿತ್ ನೆಕ್ಸ್ಟ್ 1 more ಡಿಫ್ರೆಂಟ್ ವಿಡಿಯೋ, ಸೊ ನ್ಯೂ ವಿಡಿಯೋ. ಓಕೆ, ಥ್ಯಾಂಕ್ ಯು.